ವಿಶ್ವವಿದ್ಯಾಲಯ ಅವರ ಬಹುಮುಖ ಕಾರ್ಯ ಸಾಧನೆಯ ಅಡುಂಬಲ. ರಸಾಯನಶಾಸ್ತ್ರದ ವಿಭಾಗದ ಪ್ರಾಧ್ಯಾಪಕರಾಗಿ ಹೊಣೆಗಾರಿಕೆಯ ಜೊತೆಗೆ ವಿಶ್ವವಿದ್ಯಾಲಯದ ಅಭಿವೃದ್ಧಿ ಮಂಡಳಿ ಅಧಿಕಾರಿಯಾಗಿ ವಿವಿಧ ಆಡಳಿತಾತ್ಮಕ ಕಾರ್ಯಗಳ ಮೇಲ್ವಿಚಾರಕರಾಗಿ ಅವರು ಸಲ್ಲಿಸಿದ ಪ್ರಾಮಾಣಿಕ ಸೇವೆ ಗಳಿಸಿದ ಅನುಭವ ಅನನ್ಯವಾದದ್ದು. ಡಾಕ್ಟರ್ ಗುಡ್ಸಿ ಅವರು ಧಾರವಾಡ ಪ್ರಾದೇಶಿಕ ವಿಜ್ಞಾನ ಕೇಂದ್ರದ ನಿರ್ದೇಶಕರಾಗಿ ನೀವು ನೋಡ್ತಿದ್ದಾರೆ ಬರುವಾಗಲ್ಲಿ ಮಾಡಿದಂಥ ಕಾರ್ಯವಂತೂ ಪ್ರಶಂಸನೀಯವಾದದ್ದು. ವಿಜ್ಞಾನವನ್ನು ಜನಸಾಮಾನ್ಯರಿಗೂ ತಲುಪಿಸುವಲ್ಲಿ, ವಿದ್ಯಾರ್ಥಿಗಳಲ್ಲಿ ವಿಜ್ಞಾನದ ಬಗೆಗೆ ಆಸಕ್ತಿ ಕುತೂಹಲ ಮೂಡಿಸುವಲ್ಲಿ ಅವರು ಹಾಕಿಕೊಂಡಂಥ ಯೋಜನೆಗಳು, ಅವುಗಳನ್ನು ಕಾರ್ಯರೂಪಕ್ಕೆ ತಂದ ರೀತಿ, ಅವರ ಬದ್ಧತೆ, ಕಾರ್ಯಕ್ಷಮತೆ ಮತ್ತು ವಿಜ್ಞಾನ ಪ್ರಸಾರದ ಬಗೆಗಿನ ಕಳಕಳಿ ಉತ್ಸಾಹಗಳಿಗೆ ಸಾಕ್ಷಿಯಾಗಿವೆ. ಅದನ್ನು ಒಂದು ಮಾದರಿಯ ಕೇಂದ್ರವನ್ನಾಗಿ ಬೆಳೆಸಿದ ಕೀರ್ತಿ ಡಾಕ್ಟರ್ ಗುಡ್ಸಿ ಅವರಿಗೆ ಸಲ್ಲುತ್ತದೆ. ಈ ಎಲ್ಲ ಕಾರ್ಯ ದಕ್ಷತೆಯ ಪ್ರತಿಫಲ ಎನ್ನುವಂತೆ ಅವರಿಗೆ ದೊರೆತ ಅಪೂರ್ವ ಅವಕಾಶದ ಗೌರವ ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿ ಸ್ಥಾನ. ಡಾಕ್ಟರ್ ಗುಡ್ಸಿ ಅವರು ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಅಧಿಕಾರ ವಹಿಸಿಕೊಂಡ ಸಂದರ್ಭ ಅಷ್ಟೇನೂ ಅನುಕೂಲಕರವಾಗಿರಲಿಲ್ಲ. ಒಂದೆಡೆ ಕರೋನಾ ಮಹಾಮಾರಿಯ ಅಟ್ಟಹಾಸ, ಮತ್ತೊಂದೆಡೆ ತೀವ್ರ ಆರ್ಥಿಕ ಮುಗ್ಗಟ್ಟು. ಇಂಥ ವಿಷಮ ಪರಿಸ್ಥಿತಿಯಲ್ಲಿ ಅದರ ಚುಕ್ಕಾಣಿಯನ್ನು ಹಿಡಿದು ಅದರ ಎಲ್ಲ ಚಟುವಟಿಕೆಗಳನ್ನು ತುಂಬ ನಾಜೂಕಾಗಿ ಜಾಣತನದಿಂದ ನಿಭಾಯಿಸದ ರೀತಿ ನಿಜಕ್ಕೂ ಅಚ್ಚರಿಯನ್ನ ಮೂಡಿಸುತ್ತದೆ. ಇದಕ್ಕೆ ಅವರ ನೈತಿಕ ಶಕ್ತಿ, ಅದುವರೆಗೆ ಪಡೆದ ಆಡಳಿತದ ಅನುಭವ ಮತ್ತು ಅವರು ಬಾಲ್ಯದಿಂದಲೂ ಬೆಳೆಸಿಕೊಂಡು ಬಂದ ಹಿಡಿದ ಕಾರ್ಯವನ್ನು ಮಾಡೇ ತೀರುತ್ತೇನೆ ಎಂಬ ಛಲ ಇವು ಕಾರಣ ಆಗಿದ್ದಾವಂತ. ಡಾಕ್ಟರ್ ಗುಡ್ಸಿ ಅವರದು ಸರ್ವಾಂಗೀಣ ಪ್ರಗತಿಯ ಸಮಗ್ರ ದೃಷ್ಟಿ. ಹೀಗಾಗಿ ವಿಶ್ವವಿದ್ಯಾಲಯದ ಎಲ್ಲ ಸಂಗತಿ ಸಮಸ್ಯೆಗಳ ಕಡೆಗೂ ಅವರು ತಮ್ಮ ಗಮನವನ್ನು ಹರಿಸಿದರು. ವಿಶ್ವವಿದ್ಯಾಲಯದ ಪರಿಸರದ ಶುದ್ಧೀಕರಣ ನೋಡ್ತೀರಿ ನೀವೆಲ್ಲ, ರೋಡ್ಗಳನ್ನು ಹೇಗೆ ಮಾಡಿದ್ರು ಏನಿಲ್ಲ ಅಂತ. ವಿಶ್ವವಿದ್ಯಾಲಯದ ಪರಿಸರದ ಶುದ್ಧೀಕರಣ, ಸೌಂದರ್ಯ ವೃದ್ಧೀಕರಣದಿಂದ ಹಿಡಿದು ವಿಭಾಗಗಳ ಅಗತ್ಯಗಳು, ಬೋಧನೆಯ ರೀತಿ ನೀತಿ, ಸಂಶೋಧನೆಯ ಯೋಜನೆಗಳು, ವಿದ್ಯಾರ್ಥಿಗಳ ಸಮಸ್ಯೆಗಳು, ಬೋಧಕೇತರ ಸಿಬ್ಬಂದಿಯ ಕುಂದುಕೊರತೆಗಳು, ಬೋಧಕರ ಬೇಡಿಕೆಗಳು, ಪುಸ್ತಕ ಪ್ರಕಟಣೆ, ನಿರಂತರ ನಡೆದು ಬಂದ ಉಪನ್ಯಾಸ, ಸಮ್ಮೇಳನ, ವಿಚಾರ ಸಂಕಿರಣ, ಕಾರ್ಯಾಗಾರ, ಹೀಗೆ ಎಲ್ಲದರ ಬಗೆಗೆ ಲಕ್ಷ್ಯ ವಹಿಸಿ ಸಮಾಧಾನ ಚಿತ್ತದಿಂದ ಬಗೆಹರಿಸಲು ಪ್ರಯತ್ನಿಸಿದಂಥವರು. ಅವರು ಮಾಡಿದ ಮೊದಲ ಕಾರ್ಯ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡದ್ದು. ವಿಶ್ವವಿದ್ಯಾಲಯ ನಮ್ಮೆಲ್ಲರದು, ಎಲ್ಲರೂ ಸೇರಿ ಅದರ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಬೇಕು, ಎಲ್ಲರೂ ಸೇರಿ ಅದರ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಬೇಕು, ಅದನ್ನು ಬೆಳೆಸಬೇಕು, ಅದರ ಘನತೆಯನ್ನು ಕಾಪಾಡಿಕೊಳ್ಳಬೇಕು ಅಂತ ಹೇಳುವ ಮೂಲಕ ಎಲ್ಲರಲ್ಲಿಯೂ ಆತ್ಮವಿಶ್ವಾಸವನ್ನು, ಸಂಸ್ಥೆಯ ಬಗೆಗೆ ಪ್ರೀತಿ ಗೌರವವನ್ನು ಮೂಡಿಸಲು ಮುಂದಾದರು. ಅದರಿಂದಾಗಿ ವಿಶ್ವವಿದ್ಯಾಲಯ ಮತ್ತೊಮ್ಮೆ ನ್ಯಾಕ್ನಿಂದ ಎ ಗ್ರೇಡ್ ಪಡೆಯುವ ಅನೇಕ ಸಾಧನೆಗಳನ್ನು ಮಾಡಿದ್ದನ್ನು ಕಾಂಬ್ಳೆ ಅವರು ಹೇಳಿದ್ದಾರೆ. ಅವರೆಲ್ಲ ವಿವರಗಳನ್ನು ಕೊಟ್ಟಿದ್ದಾರೆ ನಿಮಗೆ. ಡಾಕ್ಟರ್ ಗುಡ್ಸಿ ಅವರದು ವಿಶಿಷ್ಟ ವಿರಳ ವ್ಯಕ್ತಿತ್ವ. ಅದು ಶರಣ ಸಂಸ್ಕಾರದಲ್ಲಿ ಬೆಳೆದು ಬಂದಂಥ ಸಾತ್ವಿಕ ವ್ಯಕ್ತಿತ್ವ. ಆಧ್ಯಾತ್ಮ, ವಿಜ್ಞಾನ, ಸಾಹಿತ್ಯ, ಅವರು ಕೇವಲ ವಿಜ್ಞಾನಿಗಳಲ್ಲ, ಕಲಾವಿದರು ಹೌದು, ಸಾಹಿತ್ಯ ಪ್ರೇಮಿಗಳು ಹೌದು, ಧಾರ್ಮಿಕ ಶ್ರದ್ಧಾವಂತರು ಹೌದು. ಹಾಗಾಗಿ ಅವ್ರದ್ದು ಈ ಎಲ್ಲದರಿಂದ ರೂಪುಗೊಂಡಂಥ ಒಂದು ಸಾಂಸ್ಕೃತಿಕ ಸಮಗ್ರ ವ್ಯಕ್ತಿತ್ವ ಅಂತ ನಾನು ಹೇಳಲಿಕ್ಕೆ ಮನಸ್ಸು ಮಾಡ್ತೇನೆ. ಹೀಗಾಗಿ ಅವರು ಎಲ್ಲ ಕ್ಷೇತ್ರಗಳಿಗೆ ಸಮಾನವಾಗಿ ಸ್ಪಂದಿಸ್ತಕ್ಕಂಥ ಒಂದು ಗುಣವನ್ನು ಹೊಂದಿದಂಥವ್ರು. ಆಡಳಿತದಲ್ಲಿ ಪಾರದರ್ಶಕತೆ, ಹಣಕಾಸಿನ ವಿಷಯದಲ್ಲಿ ಕಾಣಿಯ ಸೋಲದ, ಅರ್ಧ ಕಾಣಿಯ ಗೆಲ್ಲದ ಕಟ್ಟುನಿಟ್ಟು, ಎಲ್ಲರನ್ನೂ ಸಮದೃಷ್ಟಿಯಿಂದ ಕಾಣುವ ಭಾವೈಕ್ಯತೆ, ನಡೆನುಡಿಯಲ್ಲಿ ವಿನಯ ವಿಧೇಯತೆ, ವಿವೇಕ, ಅಧಿಕಾರದಲ್ಲಿ ನಿರಹಂಭಾವ, ನೈತಿಕತೆ, ಸಚ್ಚಾರಿತ್ರ, ನಿಸ್ವಾರ್ಥತೆ, ಸರಳತೆ, ಸಜ್ಜನಿಕೆ, ಸ್ನೇಹಪರತೆ, ಈ ಎಲ್ಲ ಸದ್ಗುಣಗಳು ಅವರಲ್ಲಿ ನೆಲೆ ನಿಲ್ಲಲು ಅವರು ಪಡೆದ ಸತ್ಸಂಸ್ಕಾರವೇ ಕಾರಣ ಅಂತ ನಾನು
ತಿಳ್ಕೊಂಡಿದ್ದೀನಿ. ಹೀಗಾಗಿ ಅವರು ತಮ್ಮ ಬದುಕಿನಲ್ಲಿ ಒಂದೂ ಕಪ್ಪು ಕಲೆಯನ್ನು ಅಂಟಿಸಿಕೊಳ್ಳದೆ ನಿಷ್ಕಳಂಕರಾಗಿ ಉಳ್ಕೊಂಡಿದ್ದಾರೆ. ವಿಶ್ವವಿದ್ಯಾಲಯ ಆವರಣದೊಳಗ ಗದ್ದಲ ಗಲಾಟೆ ನಡೆಯದೆ ಶಾಂತಿಯ ವಾತಾವರಣ ನೆಲೆಸಲು ಅವರ ಈ ಸನ್ನಡತೆಗಳೇ ಕಾರಣ ಆಗಿದ್ದಾವ ಅಂತ ನಾನು ಅಂದ್ಕೊಂಡಿದ್ದೀನಿ. ಡಾಕ್ಟರ್ ಗುಡಿಸಿ ಅವರು ಸ್ನೇಹಜೀವಿ. ಅವರು ಅಪಾರ ಸ್ನೇಹ ಬಳಗವನ್ನು ಹೊಂದಿದ್ದಾರೆ. ಅವರಲ್ಲಿ ವಿವಿಧ ಕ್ಷೇತ್ರಗಳ ವಿವಿಧ ಸ್ತರದ ವ್ಯಕ್ತಿಗಳು ಸಮ್ಮಿಳಿತ ಆಗಿದ್ದಾರೆ. ಗುಡಿಸಿಯವರ ವ್ಯಕ್ತಿತ್ವ ಅಯಸ್ಕಾಂತದಂತೆ ಚುಂಬಕ ಶಕ್ತಿ ಉಳ್ಳಂಥದ್ದು. ಒಮ್ಮೆ ನೋಡಿದ್ರೆ ಸಾಕು ಅವರ ಸ್ನೇಹದ ಶೆರೆಯೊಳಗೆ ನಾವು ಬಲಿಯಾಗಿಬಿಡ್ತೀವಿ ಅನ್ನುವಂಥದ್ದು. ಒಮ್ಮೆ ಭೇಟಿಯಾಗಿ ಅವರೊಂದಿಗೆ ಮಾತನಾಡಿದರೆ ಸಾಕು ಅವರ ಸಹಜ ಸರಳ ನಿಷ್ಕಪಟ ನಿರಾಡಂಬರ ವ್ಯಕ್ತಿತ್ವಕ್ಕೆ ಯಾರಾದರೂ ಮಾರು ಹೋಗ್ತಾರೆ. ಹಾಗೆ ಮೊದಲ ಭೇಟಿಯಲ್ಲಿ ಅವರ ಸ್ನೇಹದ ವಲಯಕ್ಕೆ ಸೇರಿದ ವ್ಯಕ್ತಿಗಳು ಅನೇಕ, ನಿಮಗೆಲ್ಲ ಗೊತ್ತಿದ್ದದ್ದು. ಈ ಅಭಿನಂದನ ಗ್ರಂಥಕ್ಕೆ ಬರೆದಂಥ ಲೇಖನಗಳಿಂದ ಅದೆಲ್ಲ ನಮ್ಗೆ ವ್ಯಕ್ತ ಆಗ್ತಾ, ಆ ಲೇಖನಗಳೆಲ್ಲ ಅದನ್ನೇ ಹೇಳ್ತಾವೆ. ಅವರ ಬೇರೆ ಬೇರೆ ರೀತಿಯ ಸ್ನೇಹದ ಸಂಬಂಧಗಳನ್ನು ನಾವು ತಿಳಿಸ್ತಾವೆ. ಗುಡಿಸಿಯವರು ಈ ಸ್ನೇಹ ಸಂಪತ್ತನ್ನು ಎಂದಿಗೂ ಕಳ್ಕೊಳ್ಳಕ್ಕೆ ಬಯಸ್ತವರಲ್ಲ. ಅದನ್ನು ವಿಶ್ವವಿದ್ಯಾಲಯ ಮತ್ತು ಇನ್ನಿತರ ಒಳ್ಳೆಯ ಕಾರ್ಯಗಳಿಗೆ ಬಳಸಿಕೊಳ್ತಾ ಬಂದಿದ್ದಾರೆ. ಸ್ನೇಹ ಸಂಪತ್ತನ್ನು ಕೆಲವು ಸಲ ದುರುಪಯೋಗ ಮಾಡ್ಕೋತಿರ್ತಾರೆ, ಆದರೆ ಗುಡಿಸಿ ಅವರು ಅದನ್ನು ಸದುಪಯೋಗ ಮಾಡ್ಕೊಂಡಿದ್ದಾರೆ ವಿಶ್ವವಿದ್ಯಾಲಯ ಬಳಸಲಿಕ್ಕೆ ಮತ್ತು ಬೇರೆ ಬೇರೆ ಕಾರ್ಯಕ್ಕೆ. ಅದಕ್ಕೆ ಅನೇಕ ಉದಾಹರಣೆಗಳನ್ನು ನಾನು ಕೊಡಬಲ್ಲೆ. ಈಗ ಮೊನ್ನೆ ಮೇ ತಿಂಗಳದೊಳಗೆ ಇಲ್ಲಿ ಬಸವೇಶ್ವರ ಪೀಠದ ಸುವರ್ಣ ಮಹೋತ್ಸವ ನಡೆಸಿದ್ವಿ. ಆ ಸುವರ್ಣ ಮಹೋತ್ಸವ 3 ದಿವಸ ನಡೀತು. ಅದಕ್ಕೆ ಬಸವೇಶ್ವರ ಪೀಠದಲ್ಲಿ ತನ್ನದೇ ಆದಂಥ ಮೂಲ ಧನ ಇಲ್ಲ, ಅದರ ಮೇಲೆ ಬರ್ತಕ್ಕಂಥ ಬಡ್ಡಿನೂ ಇಲ್ಲ. ಅದನ್ನು ನಡೆಸೋದು ಹೇಗಂತಂದ್ರೆ ಇಂಥ ಸ್ನೇಹಿತರ ಕೊಡುಗೈ ದಾಸೋಹಗಳಿಂದನೇ ಇವರು ನಡೆಸಿದ್ರು. ಸುಮಾರು 20 ಲಕ್ಷ ರೂಪಾಯಿಗಳನ್ನು ಗುಡಿಸಿಯವರು ತಮ್ಮ ಸ್ನೇಹದ ಹಿನ್ನೆಲೆ ಒಳಗನ ಕೂಡಿಸಿ ಆ ಪೀಠದ 3 ದಿವಸದ ಕಾರ್ಯಕ್ರಮವನ್ನು ಭಾಳ ಅದ್ಧೂರಿಯಾಗಿ ನಡೆಸೋದು ತಾವೆಲ್ಲ ನೋಡಿದ್ದೀರಿ. ಅಂಥ ಒಂದು ಅಂದರೆ ಸ್ನೇಹವನ್ನು ದುರುಪಯೋಗ ಮಾಡಿಕೊಳ್ಳದೆ ಸದುಪಯೋಗಪಡಿಸಿಕೊಳ್ಳುವಂಥ ಒಂದು ರೀತಿ ಅವರಲ್ಲಿ ನಾವು ಕಾಣ್ತೀವಂತ. ಗುಡಿಸಿಯವರು ಕುಟುಂಬ ವತ್ಸಲರು. ಈಗಾಗಲೇ ಒಂದು ಮಾತು ಬಂತು, ಅವರದು ಚಿಕ್ಕ ಚೊಕ್ಕ ನೆಮ್ಮದಿಯ ಕುಟುಂಬ. ಅಲ್ಲಿ ಪ್ರೀತಿ ವಿಶ್ವಾಸದ ಹೊಳೆ ಸದಾ ಹರಿಯುತ್ತವೆ. ಅವರು ತಮ್ಮ ವೃತ್ತಿಯ ಕಾರ್ಯ ಬಾಹುಳ್ಯದಲ್ಲಿಯೂ ಸಹಿತ ಮಡದಿ ಮಕ್ಕಳು ಮೊಮ್ಮಕ್ಕಳಿಗೆ ಸಮಯವನ್ನು ಮೀಸಲಾಗಿಡ್ಕೋತಾ ಬಂದಿದ್ದಾರೆ. ನಾವು ಭಾಳ ಸಲ ಏನು ಮಾಡ್ತೀವಿ ಅಂದ್ರೆ ಮನೆನ ಮರೆತು ಬಿಡ್ತೀವಿ, ನಾವು ಹೊರಗಿಂದನೇ ಮಾಡ್ಕೋತಾ ಹೋಗ್ತಿರ್ತೀವಿ. ಆದರೆ ಗುಡಿಸಿಯವರು ಮನೆಗೆದ್ದು ಮಾರಿಗೆದಬೇಕು ಅನ್ನುವಂಥ ಒಂದು ತತ್ವದ ಹಿನ್ನೆಲೆ ಒಳಗೆ ಬದುಕನ್ನು ನಡೆಸಿದಂಥವ್ರು. ಅವರ ಮಡದಿ ಶ್ರೀಮತಿ ಶಶಿಕಲಾ ಅವರು ಸಸ್ಯಶಾಸ್ತ್ರದ ಪ್ರಾಧ್ಯಾಪಕರು. ಆ ವೃತ್ತಿ ಜೊತೆಗೆ ಗೃಹ ಕೃತ್ಯವನ್ನು ಸಹಿತ ಸಮತೂಕದಿಂದ ನಿಭಾಯಿಸುತ್ತಾ ಮಕ್ಕಳ ಪಾಲನೆ ಪೋಷಣೆ ಮಾಡುತ್ತಾ ಪತಿಯ ಕಾರ್ಯದಲ್ಲಿ ನೆರವಾಗುತ್ತಾ ಬಂದಿದ್ದಾರೆ. ಅದಕ್ಕಾಗಿ ಗುಡಿಸಿ ಅವರು ಹೇಳ್ತಿರ್ತಾರೆ ಆಗಾಗ, ಇಂಥ ಸತಿಯನ್ನು ಪಡೆದ ನಾನೇ ಭಾಗ್ಯವಂತ. ಇಬ್ಬರು ಮುದ್ದಾದ ಹೆಣ್ಮಕ್ಳು ತಂದೆ ತಾಯಿಯ ಸಂಸ್ಕಾರದೊಳಗೆ ಒಳ್ಳೆ ರೀತಿ ಬೆಳೆದಿದ್ದಾರೆ, ಉನ್ನತ ವ್ಯಾಸಂಗ ಮಾಡಿದ್ದಾರೆ. ಈಗ ಮದುವೆಯಾಗಿ ವಿದೇಶದೊಳಗೆ ಕೆಲಸ ಮಾಡ್ತಿದ್ದಾರೆ. ಹೀಗೆ ಬಹುಮುಖ ವ್ಯಕ್ತಿತ್ವ ಹೊಂದಿದಂಥ ಗುಡಿಸಿಯವರು ತಮ್ಮ ಸಂಕಲ್ಪ ಶಕ್ತಿ, ಇಚ್ಛಾಶಕ್ತಿ, ಸಂಘಟನಾ ಶಕ್ತಿ, ಸಮಷ್ಟಿ ಪ್ರಜ್ಞೆಯ ಕರ್ತೃತ್ವ ಶಕ್ತಿ ಇವನ್ನೆಲ್ಲ ಸೇರಿಸಿಕೊಂಡು ವಿಶ್ವವಿದ್ಯಾಲಯದ ಘನತೆ ಗೌರವವನ್ನು ಕಾಪಾಡುವಲ್ಲಿ, ಅದರ ದಿಗಂತವನ್ನು ವಿಸ್ತರಿಸುವಲ್ಲಿ, ಕೀರ್ತಿಯನ್ನು ಹೆಚ್ಚಿಸುವಲ್ಲಿ ಶಕ್ತಿ ಮೀರಿ ಕೆಲಸ ಮಾಡಿದ್ದಾರೆ. ಅವರ ಈ ಪ್ರಾಮಾಣಿಕ ಕಾರ್ಯ ಸಾಧನೆಗೆ ಸಲ್ಲಿಸುತ್ತಿರುವ ಅರ್ಥಪೂರ್ಣವಾದ ಅಭಿನಂದನ ಗ್ರಂಥ ಅವರ ಪ್ರಾಮಾಣಿಕ ಕಾರ್ಯ ಅರ್ಥಪೂರ್ಣವಾದ ಬದುಕಿಗೆ ಸಲ್ಲಿಸ್ತಕ್ಕಂಥ ಒಂದು ನಿಜವಾದ ಅಭಿನಂದನ ಗ್ರಂಥ ಘನಮನ ಸಂಪನ್ನರು. ಇದು ಗುಡಿಸಿಯವರ ಘನ ವ್ಯಕ್ತಿತ್ವಕ್ಕೆ, ಘನ ಮನಕ್ಕೆ, ಘನ ಸಾಧನೆಗೆ ಸಲ್ಲಿಸಿದಂಥ ಘನ ಗೌರವ.
ಇದರೊಳಗೆ 4 ಭಾಗಗಳದವ. ಮೊದಲನೇ ಭಾಗದೊಳಗೆ ಪೂಜ್ಯರ ಗುರುಗಳ ಹಿತೈಷಿಗಳ ಸಂದೇಶಗಳದಾವ, ರಾಜಕೀಯ ಮುತ್ಸದ್ದಿಗಳ ಸಂದೇಶಗಳದಾವ. ಎರಡನೇ ಭಾಗದೊಳಗೆ 59 ಕನ್ನಡ ಲೇಖನಗಳದಾವ. ಮೂರನೇ ಭಾಗದೊಳಗೆ 29 ಇಂಗ್ಲೀಷ್ ಲೇಖನಗಳದಾವ. ನಾಲ್ಕನೇ ಭಾಗದೊಳಗೆ ಗುಡಿಸಿಯವರ ಬದುಕಿನ ಬೇರೆ ಬೇರೆ ಸಂದರ್ಭದ ಕಾರ್ಯ ಚಟುವಟಿಕೆಗಳಿಗೆ ಸಂಬಂಧಿಸಿದಂಥ ಭಾವಚಿತ್ರಗಳದಾವ. ಅಭಿನಂದನ ಗ್ರಂಥದೊಳಗೆ 3 ರೀತಿ ನಾವು ಕಾಣ್ತೀವಿ. ಒಂದು ವ್ಯಕ್ತಿ ಕೇಂದ್ರಿತ ಗ್ರಂಥ, ಅಂದರೆ ವ್ಯಕ್ತಿಯ ಸುತ್ತರ್ದೇನೆ ಅವರ ಬಗ್ಗೆಗೇನೆ ಹೊಗಳತಕ್ಕಂಥದ್ದು ಅಥವಾ ಅವರ ವ್ಯಕ್ತಿತ್ವದ ಬಗ್ಗೆನೆ ಪ್ರಶಂಸೆ ಮಾಡತಕ್ಕಂಥ ರೀತಿಯ ಲೇಖನಗಳು ಒಂದು ರೀತಿಯ ಅಭಿನಂದನ ಗ್ರಂಥಗಳು. ಇನ್ನೊಂದು ಆ ವ್ಯಕ್ತಿಯ ಆಸಕ್ತಿ ಕ್ಷೇತ್ರದ ವಿಷಯಕ್ಕೆ ಸಂಬಂಧಿಸಿದಂಥ ಲೇಖನಗಳನ್ನು ಅಳವಡಿಸಿದಂಥ ವಿಷಯ ಕೇಂದ್ರಿತ ಅಭಿನಂದನ ಗ್ರಂಥಗಳು. ಮತ್ತೊಂದು ಉಭಯ ಕೇಂದ್ರಿತ ಅಂತೀವಿ, ಎರಡನ್ನೂ ಸೇರಿದ್ದು. ವ್ಯಕ್ತಿಯ ಬಗೆಗೂ ಅರ್ಧ ಭಾಗ ಇರ್ತದೆ, ಅವರ ಆಸಕ್ತಿ ಕ್ಷೇತ್ರದ ಬಗೆಗೂ ಇನ್ನೂ ಅರ್ಧ ಭಾಗ ಇರ್ತದೆ. ಇದರೊಳಗೆ ಏನದ ಅಂದರೆ ಇದು ವ್ಯಕ್ತಿ ಕೇಂದ್ರಿತನ ಸರಿನೇ, ವ್ಯಕ್ತಿಯ ವ್ಯಕ್ತಿತ್ವ ಮತ್ತು ಸಾಧನೆ ಕೇಂದ್ರಿತ ಅಭಿನಂದನ ಗ್ರಂಥವಾಗಿ ಇದು ತೋರ್ತದೆ. ಕೇವಲ ಅವರನ್ನು ಹೊಗಳಲಿಕ್ಕೆ ಇಲ್ಲೇ ಲೇಖನಗಳನ್ನು ಬರೆದಿಲ್ಲ, ಅವರು ಮಾಡಿದಂಥ ಸಾಧನೆ ಅಂದರೆ ಪ್ರಾಮಾಣಿಕವಾದಂಥ ಕಾರ್ಯದ ಬಗ್ಗೆಯೂ ಸಹಿತ ಅನೇಕರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಅವರ ಸ್ನೇಹ ಸಂಪತ್ತಿನ ಬಗ್ಗೆ ಹೇಳಿದ್ದಾರೆ, ಅವರ ಕಾರ್ಯ ಸಾಧನೆ ಬಗ್ಗೆ ಹೇಳಿದ್ದಾರೆ, ಅವರ ವಿನಯ ವಿಧೇಯತೆಗಳ ಬಗ್ಗೆ ಹೇಳ್ಕೊಂಡು ಹೋಗಿದ್ದಾರೆ ಅಂತ. ಕೆಲವರಿಗೆ ಗುಡಿಸಿ ಅವರು ಅಪರೂಪದ ಕುಲಪತಿಗಳಾಗಿ ಕಂಡಿದ್ದಾರೆ. ನಮ್ಮ ಪೂಜ್ಯರೇ ಕೂತಿದಾರಲ್ಲ, ಸಿದ್ದರಾಮ ಸ್ವಾಮಿಗಳಿಗೆ ಗುಡಿಸಿ ಅವರು ಅಪರೂಪದ ಕುಲಪತಿಗಳಾಗಿ ಕಂಡಿದ್ದಾರೆ. ಮತ್ತು ಕೆಲವರಿಗೆ ಅನುಭವ ಸಂಪನ್ನರಾಗಿ ಕಂಡಿದ್ದಾರೆ, ಇನ್ನೂ ಕೆಲವರಿಗೆ ಸಜ್ಜನಿಕೆಯ ಮೂರ್ತಿಯಾಗಿ ಕಂಡಿದ್ದಾರೆ, ಅತ್ಯುತ್ತಮ ಸಾಧಕರಾಗಿ ಕಂಡಿದ್ದಾರೆ, ಶಿಕ್ಷಣ ಸ್ನೇಹಿ, ಆದರ್ಶ ಶಿಕ್ಷಕ, ಸಹೃದಯಿ, ವಿನಯ ಸಂಪನ್ನ, ಕಾಯಕ ಯೋಗಿ, ಸ್ನಿಗ್ಧ ಸ್ನೇಹಿ, ದಕ್ಷ ಆಡಳಿತಗಾರ, ಜನಾನುರಾಗಿ, ನಿಷ್ಠಾವಂತ ಪ್ರಾಧ್ಯಾಪಕ, ಅನನ್ಯ ಆಡಳಿತಗಾರ, ಅಪರೂಪದ ಸಹೋದ್ಯೋಗಿ. ಹೀಗೇನೆ ಒಂದೊಂದು ಲೇಖನಕ್ಕೆ ಕೊಟ್ಟಂಥ ಶೀರ್ಷಿಕೆಗಳು ಅವರ ವ್ಯಕ್ತಿತ್ವದ ಮೇಲೆ ನಮ್ಗೆ ಬೆಳಕನ್ನು ಚೆಲ್ತಾವ. ಇನ್ನೂ ಕೆಲವರು ಹೇಳ್ತಾರೆ, ಸದಾ ಹೊಸತಿಗಾಗಿ ತುಡಿಯುತ್ತಿರುವ ಅನ್ವೇಷಣಾ ಮೂರ್ತಿ. ಇನ್ನೊಬ್ರು ಹೇಳ್ತಾರ, ಸವಾಲುಗಳನ್ನು ಅವಕಾಶಗಳನ್ನಾಗಿ ಪರಿವರ್ತಿಸಿಕೊಂಡಂಥ ವ್ಯಕ್ತಿ. ಹೀಗೆ ಅನೇಕ ಲೇಖನಗಳಿದ್ದಾರೆ. ಈ ಗ್ರಂಥಕ್ಕೆ ಘನಮನ ಸಂಪನ್ನರು ಅಂತ ಯಾಕೆ ಹೆಸರು ಕೊಟ್ಟಿವಿ ಅಂತಂದರೆ, ಬಸವಣ್ಣವರೊಂದು ವಚನದ, ಇದಕ್ಕೆ ಮಾರಯ್ಯ ಲಕ್ಕಮ್ಮರ ಮನೆಗೆ ಬಸವಣ್ಣ ಇತ್ಯಾದಿ ಎಲ್ಲ ಶರಣರು ಹೋಗ್ತಾರೆ, ಅವರೆಲ್ಲ ಅವರಿಗೆ ದಾಸೋಹ ಮಾಡ್ತಾರೆ, ಅಂತ ಉಣಬಡಿಸ್ತಾರೆ, ಎಲ್ಲ ಆಗ್ತದೆ. ಅಂದರೆ ಅಕ್ಕಿಯನ್ನು ಆಯ್ದುಕೊಂಡು ಬಂದು ಅದರ ಮೇಲೇ ಗುರುಲಿಂಗ ಜಂಗಮದ ಸೇವೆ ಮಾಡಿ, ಅಂದರೆ ಕಾಯಕ ದಾಸೋಹದ ಮೂಲಕ ಬದುಕನ್ನು ನಡೆಸ್ತಕ್ಕಂಥ ಆಯ್ದಕ್ಕಿ ಮಾರಯ್ಯ ಲಕ್ಕಮ್ಮರ ಸಂದರ್ಭದೊಳಗೆ ಬಸವಣ್ಣವರು ಒಂದು ತಮ್ಮ ಉದ್ಗಾರ ತೆಗಿತಾರೆ. ಮನೆ ನೋಡ ಬಡವರು, ಮನ ನೋಡ ಸಂಪನ್ನರು, ಧನ ನೋಡ ಬಡವರು, ಘನಮನ ಸಂಪನ್ನರು, ಕೂಡಲ ಸಂಗನ ಶರಣರು, ಕರುಳಿಲ್ಲದ ಕಲಿಗಳು, ಅರಿಗೂ ಉಪಮಿಸಬಾರದು. ಗುಡಿಸಿಯವರು ಬಸವಣ್ಣನವರ ಈ ವಚನದ ಭಾವಕ್ಕೆ ವ್ಯಾಖ್ಯಾನದಂತಿದ್ದಾರೆ. ಅವ್ರ ಮನೆಯಿಂದ ಬಡವರು, ಊಟದಲ್ಲಿ ಭಾಳ ಬಡತನದಿಂದ ಅಧ್ಯಯನ ಮಾಡ್ಕೊಂಡು ಬಂದಂಥವ್ರು, ಧನದಿಂದನೂ ಬಡವರು. ಇವತ್ತೇನೋ ನೌಕರಿ ಮಾಡಿ ಸಮೃದ್ಧಿ ಇರ್ಬೋದು ಅಥವಾ ಸಂತೃಪ್ತ ಜೀವನ ನಡೆಸ್ತಿರ್ಬೋದು, ಅದರ ಆರಂಭದ ಆ ಬದುಕೇನಿತ್ತಲ್ಲ ಭಾಳ ಕಷ್ಟದಾಯಕವಾಗಿತ್ತು ಅನ್ನೋದನ್ನು ಅವ್ರ ಇತಿಹಾಸದೊಳಗೆ ನೋಡ್ತೀವಿ. ಅವರೇ ಬರೆದಂಥ ಒಂದು ಆತ್ಮಕಥೆಯ ರೀತಿಯ ಸಂಕ್ಷಿಪ್ತ ಲೇಖನ ಇದರೊಳಗದ, ಹಿಂದಣ ಹೆಜ್ಜೆ ಅಂತ. ಆ ಹಿಂದಣ ಹೆಜ್ಜೆಯೊಳಗೆ ತಮ್ಮ ಬದುಕಿನ ಎಲ್ಲ ಘಟನೆಗಳನ್ನು ಭಾಳ ಸಂಕ್ಷಿಪ್ತವಾಗಿ ಹೇಳ್ಕೊತಾ ಬಂದಿದ್ದಾರೆ. ಹಾಗಾಗಿ ಘನಮನ ಸಂಪನ್ನರು ಅನ್ನುವಂಥ ಹೆಸರನ್ನು ಈಗ ಈ ಕೃತಿಗೆ ಕೊಟ್ಟಿದ್ದೀವಿ. ಇದು ಅವರ ಬದುಕಿಗೆ ಒಪ್ತಕ್ಕಂಥ ಒಂದು ಶೀರ್ಷಿಕೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಈ ಗ್ರಂಥ ಕೇವಲ
ಒಂದೇ ತಿಂಗಳದೊಳಗೆ ತಯಾರಾಗ್ಯದ. ಒಂದು ತಿಂಗಳದ ಹಿಂದೆ ಇಂಥ ಒಂದು ಕಾರ್ಯ ಮಾಡಬೇಕು ಅಂತ ತಿಳ್ಕೊಂಡು ನಾವೆಲ್ಲ ಸ್ನೇಹಿತರು ಸೇರಿ ವಿಚಾರ ಮಾಡಿದ್ವಿ. ಅವರ ಸ್ನೇಹಿತರಿಗೆ, ಅವರ ಸಹೋದ್ಯೋಗಿಗಳಿಗೆ, ಅವರ ಹಿತೈಷಿಗಳಿಗೆ ನಾವು ಪತ್ರ ಬರೆದು ಕೇಳಿಕೊಂಡಾಗ ಲೇಖನಗಳನ್ನು ಬರೆದು ಕಳಿಸಿದರು. ಇನ್ನೂ ನಿನ್ನೆವರೆಗೆ ಸಹಿತ ಲೇಖನಗಳು ಬರ್ತಿದ್ವು. ಆದರೆ ನಮ್ಮ ಮಿತಿಯೊಳಗೆ ಇದರೊಳಗೆ ಆ ಎಲ್ಲ ಲೇಖನಗಳನ್ನು ಅಳವಡಿಸಲಿಕ್ಕೆ ಹೆಚ್ಚು ಮಟ್ಟಿಗೆ ಪ್ರಯತ್ನ ಮಾಡಿದ್ವಿ. ಈ ಗ್ರಂಥನ ಇಷ್ಟು ಸುಂದರವಾಗಿ ವಿನ್ಯಾಸಗೊಳಿಸಿ ಪ್ರಕಟ ಮಾಡಿದವರು ಗೌರಿ ಚನ್ನಬಸಪ್ಪನವರ ಮಗಳು ಕಾಗಲಿ ಅಂತ, ಮುಕ್ತಾ ಕಾಗಲಿ ಅಂತ, ಬೆಂಗಳೂರಿನಿಂದ ಇದನ್ನು ಮಾಡಿ ಕಳಿಸಿದ್ದಾರೆ. ಒಂದು ವಾರದೊಳಗನೆ ಇದರದೆಲ್ಲ ವಿನ್ಯಾಸ, ಇದರ ಮುದ್ರಣ ಇದೆಲ್ಲ ಮಾಡಿ ಕಳಿಸಿದ್ದಾರೆ. ಭಾಳ ಸುಂದರವಾಗಿ ಆ ಗ್ರಂಥ ಪ್ರಕಟ ಆಗ್ಯದ. ಇದಕ್ಕೆ ಲೇಖನ ಬರ್ಕೊಟ್ಟಂಥ ಎಲ್ಲ ಗುಡ್ಸಿಯವರ ಸ್ನೇಹಿತರಿಗೆ, ಇದಕ್ಕೆ ಪರಿಶ್ರಮ ಪಟ್ಟಂಥ ಎಲ್ಲ ಸ್ನೇಹಿತರಿಗೆ, ಮುದ್ರಣ ಮಾಡಿದಂಥವ್ರಿಗೆ, ಮುದ್ರಿಸಿದಂಥವ್ರಿಗೆ ಎಲ್ಲರಿಗೂ ಸಹಿತ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ, ನಾನು ಗುಡ್ಸಿ ಸರ್ ಅವರ ಸ್ನೇಹದ ಬಲಿಯೊಳಗೆ ಬಿದ್ದದ್ದು ಯಾವಾಗ ಅಂತಂದರೆ ಒಂದೇ ಮಾತು ಹೇಳಿ ಮುಗಿಸ್ಬಿಡ್ತೇನೆ. ಅವರು ಅದೇ ತಾನೇ ಬಾಗಲಕೋಟೆಯಿಂದ ಧಾರವಾಡದ ವಿಶ್ವವಿದ್ಯಾಲಯಕ್ಕೆ ಬಂದಿದ್ದರು. ನಾನು ಕನ್ನಡ ಅಧ್ಯಯನ ಪೀಠದೊಳಗೆ ಪ್ರಾಧ್ಯಾಪಕ ಕೆಲಸ ಮಾಡ್ತಿದ್ದೆ. ಅವ್ರ ಗುರುಗಳು ನಿರುಪಾದಿ ಸ್ವಾಮಿಗಳು. ನಿರುಪಾದಿ ಸ್ವಾಮಿಗಳು ಆಧುನಿಕ ವಚನಕಾರರು. ಅನೇಕ ಮಹಾಕಾವ್ಯಗಳನ್ನು, 10ಕ್ಕೂ ಹೆಚ್ಚು ಮಹಾಕಾವ್ಯಗಳನ್ನು ಷಟ್ಪದಿಯೊಳಗೆ ಬರೆದಂಥವರು. ಅವರು ಅಡವಿ ಸಿದ್ಧನ ಅಂಚೆ ಅಂತ ತಿಳ್ಕೊಂಡು ಒಂದು ಚೌಪದಿ ಕಾವ್ಯ ಬರೆದಿದ್ದರು. ಆ ಚೌಪದಿ ಕಾವ್ಯಕ್ಕೆ ನನ್ನಿಂದ ಪ್ರಸ್ತಾವನೆ ಬರೆಸಿಕೊಂಡು ಬರಬೇಕು ಅಂತ ಅವರಿಗೆ ಹೇಳಿ ಕಳಿಸಿದ್ರು. ಅವ್ರು ತೊಗೊಂಡು ಬಂದು ನಿಂತ್ಕೊಂಡಿದ್ರು. ವಿನಯ ವಿಧೇಯತೆಯ ವಿದ್ಯಾರ್ಥಿ ಹೇಗೆ ನಿಂದಿರ್ತಾನೋ ಬಂದು ನನ್ನ ಮುಂದೆ ನಿಂತಿದ್ದರು. ಆ ವಿನಯ ವಿಧೇಯತೆ ಏನದಲ್ಲ ಇವತ್ತಿಗೂ ಸಹಿತ ಉಳಿಸ್ಕೊಂಡು ಬಂದಿದ್ದಾರೆ. ನಾನು ಯಾವಾಗಾದರೂ ಅವರು ಕುಲಪತಿ ಚೇಂಬರ್ನ್ಯಾಗ ಹೋದಾಗ ಹೋದ್ಕೊಳ್ಳಿ ಎದ್ದು ನಿಲ್ತಾರೆ, ಬರೀ ಸರ್ ಅಂತ. ಅಂದರೆ ಇದು ನಿಜವಾದ ಗುಡಿಸಿಯವರ ಒಂದು ವ್ಯಕ್ತಿತ್ವ ಅಂತ ನಾನು ಹೇಳಲಿಕ್ಕೆ ಮನಸ್ಸು ಮಾಡ್ತೇನೆ. ಹಾಗಾಗಿನೇ ಎಲ್ಲ ಸ್ನೇಹಿತರು ಸೇರಿಕೊಂಡು ನೀವು ಇದರ ಗೌರವಾಧ್ಯಕ್ಷರಾಗಲಿ ಸರ್ ಅಂದಾಗ ಆಯಿತು, ಇದಕ್ಕಿಂತ ಹೆಚ್ಚಿನ ಒಂದು ಸ್ನೇಹಕ್ಕೆ ಕೊಡ್ತಕ್ಕಂಥ ಗೌರವ ಇನ್ನೇನದ ಅಂತ ತಿಳ್ಕೊಂಡು ನಾನು ಇದಕ್ಕೆ ಒಪ್ಪಿಕೊಂಡು ಈ ಕಾರ್ಯವನ್ನು ಪ್ರಾಮಾಣಿಕವಾಗಿ ಎಲ್ಲರೂ ಸೇರಿಕೊಂಡು ಮಾಡಿದ್ದೀವಿ. ಅವರೆಲ್ಲ ಹೆಸರು ಹೇಳಲಿಕ್ಕೆ ಇಲ್ಲಿ ಸಾಧ್ಯ ಇಲ್ಲ. ಕೊನೆಗೆ ನಾವು ಅದನ್ನೆಲ್ಲ ತಿಳಿಸ್ತೀವಿ ಯಾರು ಏನು ಮಾಡಿದ್ವಿ ಅಂತ ತಿಳ್ಕೊಂಡು. ಇಂಥ ಒಂದು ವಿಶೇಷವಾದಂಥ ವಿಶಿಷ್ಟವಾದಂಥ ಸಮಾರಂಭದ ಅಲ್ಲಿ ಭಾಗವಹಿಸಿ ಈ ಕೃತಿ ಬಗ್ಗೆ ಮತ್ತು ಗುಡಿಸಿಯವರ ಬಗ್ಗೆ ನನ್ನ ಕೆಲವು ಮಾತುಗಳನ್ನು ಹಂಚಿಕೊಳ್ಳಿಕ್ಕೆ ಅನುವು ಮಾಡಿಕೊಟ್ಟಂಥ ಈ ಸಮಿತಿ ಎಲ್ಲ ಸದಸ್ಯರಿಗೆ ಮತ್ತು ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತಾರೆ. ವನದ ಅಸ್ತಿತ್ವಕ್ಕೆ ಆಧಾರವಾಗಿ ಮಸ್ತಕಕ್ಕೂ ಒಳಿತು ಮೂಡಿಸಿದ ರೂವಾರಿ ಪ್ರೊಫೆಸರ್ ಕೆ.ಬಿ. ಗುಡ್ಸಿ ಘನಮನ ಸಂಪನ್ನರು ಅಭಿನಂದನಾ ಗ್ರಂಥದ ಕುರಿತು ಮಾತನಾಡಿದಂತಹ ಡಾಕ್ಟರ್ ವೀರಣ್ಣ ರಾಜೂರ್ ಸರ್ ಅವರಿಗೆ ತುಂಬು ಹೃದಯದ ಶರಣಾರ್ಥಿಗಳು. ಇನ್ನು ಮುಂದೆ ಸನ್ಮಾನ್ಯ ಶ್ರೀ ಎಸ್.ವಿ. ಸಂಕನೂರ್ ಶಾಸಕರು, ವಿಧಾನ ಪರಿಷತ್ ಬೆಂಗಳೂರು ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ಪ್ರೊಫೆಸರ್ ಕೆ.ಬಿ. ಗುಡ್ಸಿಯವರ ಅಭಿನಂದನಾ ಸಮಾರಂಭ ಹಾಗೂ ಅಭಿನಂದನಾ ಗ್ರಂಥ ಬಿಡುಗಡೆ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳ ಪಾದಕಮಲಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಗುಡ್ಸಿಯವರ ಕುರಿತು ಹಲವಾರು ಉತ್ತಮವಾದಂಥ ಮಾತುಗಳನ್ನು ಹೇಳಿ ವೇದಿಕೆಯಿಂದ ನಿರ್ಗಮಿಸಿರ್ತಕ್ಕಂಥ ಶಾಸಕರು, ಮಾಜಿ ಸಚಿವರಾಗಿರ್ತಕ್ಕಂಥ ಮಾನ್ಯ ಸಿ.ಸಿ. ಪಾಟೀಲ್ರೇ,
ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾಜಿ ವಿಧಾನ ಪರಿಷತ್ ಸದಸ್ಯರು, ನಮ್ಮ ಹಿರಿಯರು, ಮಾರ್ಗದರ್ಶಕರಾಗಿರ್ತಕ್ಕಂಥ ಡಾಕ್ಟರ್ MP ನಾಡಗೌಡ್ರವರೇ, ಈ ಒಂದು ಅಭಿನಂದನಾ ಗ್ರಂಥದ ಗೌರವ ಅಧ್ಯಕ್ಷರು, ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ಪ್ರೊಫೆಸರ್ ವೀರಣ್ಣ ರಾಜೂರವರೇ, ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಸಚಿವರಾಗಿರ್ತಕ್ಕಂಥ ಮಾನ್ಯ ಶ್ರೀ ಚೆನ್ನಪ್ಪ ಅವರೇ, ಮೌಲ್ಯಮಾಪನದ ವಿಭಾಗದ ಕುಲಸಚಿವರಾಗಿರ್ತಕ್ಕಂಥ ಮಟ್ಟಿಹಾಳ್ ಅವರೇ, ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ವ್ಯಕ್ತಿಗಳಾಗಿರ್ತಕ್ಕಂಥ ನನ್ನ ಆತ್ಮೀಯರಾಗಿರ್ತಕ್ಕಂಥ ಪ್ರೊಫೆಸರ್ KB ಗುಡಿಸಿ ಅವರೇ, ಅವರ ಧರ್ಮ ಪತ್ನಿಯಾಗಿರ್ತಕ್ಕಂಥ ಸಹೋದರಿ ಶಶಿಕಲಾ ಗುಡಿಸಿ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ವಿಶ್ವವಿದ್ಯಾಲಯದ ಆರ್ಥಿಕ ಇಲಾಖೆ ಫೈನಾನ್ಸ್ ಆಫೀಸರ್ ಆಗಿರ್ತಕ್ಕಂಥ ಕೃಷ್ಣಮೂರ್ತಿಯವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಸಿಂಡಿಕೇಟ್ ಸದಸ್ಯರೇ ಮತ್ತು ವಿಶ್ವವಿದ್ಯಾಲಯದ ಎಲ್ಲ ಪ್ರಾಧ್ಯಾಪಕರೇ, ಶಿಕ್ಷಕೇತರ ವರ್ಗದವರೇ, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರೇ, ಅದೇ ರೀತಿ ವೇದಿಕೆ ಮೇಲೆ ಅತ್ಯಂತ ಅಭಿಮಾನದಿಂದ ಈ ಕಾರ್ಯಕ್ರಮದೊಳಗೆ ದಾವಣಗೆರೆಯಿಂದ ಆಗಮಿಸಿ ಈ ಕಾರ್ಯಕ್ರಮದೊಳಗೆ ಭಾಗವಹಿಸಿರ್ತಕ್ಕಂಥ ಮೊನ್ನೆ ಕುಲಪತಿಗಳಾಗಿರ್ತಕ್ಕಂಥ ಮಾನ್ಯ ಕುಂಬಾರ್ ಅವರೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಇಲ್ಲಿವರೆಗೆ ಡಾಕ್ಟರ್ KB ಗುಡಿಸಿಯವರ ಕುರಿತು ಸ್ನೇಹಿತರಾಗಿರ್ತಕ್ಕಂಥ ಪ್ರೊಫೆಸರ್ ಕಾಂಬಳಿಯವರಾಯಿತು, ವೀರಣ್ಣ ರಾಜೂರವರಾಯಿತು, ಅವರು ನಡೆದು ಬಂದಂಥ ದಾರಿ ಮತ್ತು ಸಾಧನೆಗಳ ಕುರಿತು ಬಹಳ ಸುಂದರವಾಗಿ ಅವರು ಮಾತನಾಡಿದ್ದಾರೆ. ವಿಶೇಷವಾಗಿ ವೀರಣ್ಣ ರಾಜೂರವರು ಮಾತಾಡ್ತಾ ಹೇಳಿದರು, ಪ್ರೊಫೆಸರ್ KB ಗುಡಿಸಿಯವರ ವ್ಯಕ್ತಿತ್ವ ಅದು ಬಹುಮುಖ ವ್ಯಕ್ತಿತ್ವ ಅಂತ ಹೇಳಿದರು. ಅದಕ್ಕೆ ನಾನು ಸಹಮತವನ್ನು ವ್ಯಕ್ತಪಡಿಸ್ತೀನಿ. ಆದರೆ ಅವರು ಬಹುಮುಖ ವ್ಯಕ್ತಿತ್ವವನ್ನು ನಾ ಬೇರೆ ರೀತಿಯೊಳಗೆ ವಿಶ್ಲೇಷಣೆ ಮಾಡಲಿಕ್ಕೆ ಇಲ್ಲಿ ಬಯಸ್ತೇನೆ. KB ಗುಡಿಸಿಯವರು ಒಬ್ಬ ಅತ್ಯುತ್ತಮವಾದಂಥ ಪ್ರಾಧ್ಯಾಪಕರಾಗಿ, ಶ್ರೇಷ್ಠ ಮಟ್ಟದ ಸಂಶೋಧಕರಾಗಿ, ದಕ್ಷ ಆಡಳಿತಗಾರರಾಗಿ ಅವರು ಸೇವೆ ಸಲ್ಲಿಸಾರ. ಇದು ಬಹಳ ವಿಶೇಷ. ಸಾಮಾನ್ಯವಾಗಿ ಈ ಮೂರು ಗುಣಗಳು ಒಬ್ಬರಲ್ಲಿ ಇರೋದು ಬಹಳ ವಿರಳ. ಯಾರು ಉತ್ತಮ ಪ್ರಾಧ್ಯಾಪಕರಾಗಿರ್ತಾರ ಅವರು ಸಮರ್ಥವಾದಂಥ ಆಡಳಿತಗಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಬಹಳ ಕಷ್ಟ. ಯಾರು ದಕ್ಷ ಆಡಳಿತಗಾರ ಇರ್ತಾರೋ ಅವರು ಶ್ರೇಷ್ಠ ಸಂಶೋಧಕರಾಗೋದು ಬಹಳ ಕಷ್ಟ. ಆದರೆ ಇವತ್ತು ಪ್ರೊಫೆಸರ್ KB ಗುಡಿಸಿ ಅವರು ಈ ಮೂರು ಗುಣಗಳನ್ನು, ಒಬ್ಬ ಅತ್ಯುತ್ತಮ ಪ್ರಾಧ್ಯಾಪಕರಾಗಿ, ಶ್ರೇಷ್ಠ ಮಟ್ಟದ ಸಂಶೋಧಕರಾಗಿ, ದಕ್ಷ ಆಡಳಿತಗಾರಾಗಿ, ಮೂರು ಗುಣ ನಾವಿವತ್ತು ಗುಡಿಸಿಯವರಲ್ಲಿ ಕಾಣ್ತೀವಿ. ಅದು ಬಹಳ ವಿಶೇಷತೆ. ಹೀಗಾಗಿ ನಾವೆಲ್ಲರೂ ಅವ್ರನ್ನ ಅಪರೂಪದ ಒಬ್ಬ ಕುಲಪತಿ ಅಂತ ಕರಿತೀವಿ. ಈ ರೀತಿ ಮೂರು ಗುಣಗಳನ್ನು ಹೊಂದಿದವರು ಸಾವಿರಕ್ಕೊಬ್ಬರು ಸಿಗಂಗಿಲ್ಲ, ಲಕ್ಷಕ್ಕೊಬ್ಬರು ಸಿಗಂಗಿಲ್ಲ. ಸಾಧಾರಣ 1 ಮಿಲಿಯನ್ 10 ಲಕ್ಷಕ್ಕೆ ಒಬ್ಬ ವ್ಯಕ್ತಿಗಳು ಈ ರೀತಿ ಸಿಗ್ತಾರೆ. ಆ ರೀತಿ ಅವ್ರ ವಿಶೇಷತೆ ಅವರಲ್ಲಿ ನಾವೆಲ್ಲ ಕಾಣ್ತಾ ಇದ್ವಿ. ಇಂಗ್ಲಿಷ್ನೊಳಗೆ ಒಂದು ಸೇಯಿಂಗ್ ಅದ, ಭಾಳ ಜನಕ್ಕೆ ನಿಮಗೆಲ್ಲ ಗೊತ್ತದ. ಎ ಪುವರ್ ಟೀಚರ್ ಈಸ್ ಕರ್ಸ್ಡ್, ಎವರೇಜ್ ಟೀಚರ್ ಈಸ್ ಫಾರ್ಗಟನ್, ಗುಡ್ ಟೀಚರ್ ಈಸ್ ರಿಮೆಂಬರ್ಡ್, ಬಟ್ ದಿ ಬೆಸ್ಟ್ ಟೀಚರ್ ಈಸ್ ವರ್ಷಿಪ್ಡ್ ಅಂತ. ಹಾಗೆ ಇವತ್ತು ಗುಡಿಸಿಯವರು ಯಾವ ರೀತಿ ಬೋಧನೆ ಮಾಡ್ಯಾರಂದ್ರೆ, ಅವರೊಬ್ಬ ಪೂಜಿಸುವಂಥ ಒಬ್ಬ ಶಿಕ್ಷಕನಾಗಿ ಇವತ್ತು ವಿದ್ಯಾರ್ಥಿಗಳು ಕಾಣ್ತಾ ಇದ್ದಾರೆ. ಲಕ್ಷಾನುಗಟ್ಟಲೆ ವಿದ್ಯಾರ್ಥಿಗಳ ಹೃದಯವನ್ನು ಗೆದ್ದಂಥ, ಪೂಜಿಸಲ್ಪಡ್ತಕ್ಕಂಥ ಒಬ್ಬ ಶಿಕ್ಷಕರಾಗಿ ಅವರು ಕೆಲಸ ಮಾಡ್ಯಾರ. ಅದು ಬಹಳ ಮುಖ್ಯ. ಅದೇ ರೀತಿ ಅವರು ಭಾಳ ವರ್ಷ
ಪ್ರಾಧ್ಯಾಪಕರಾಗಿ ಅವರು ಕೆಲಸ ಮಾಡಿದ್ದಾರೆ. ಅವರ ಅವಧಿಯೊಳಗೆ ಅವ್ರ ಬಯೋಡೇಟಾ ನೋಡಿದೆ. ಅವರು ಅವಧಿಯೊಳಗೆ 14 ಜನ ವಿದ್ಯಾರ್ಥಿಗಳಿಗೆ ಆ PhD ಗೈಡ್ ಮಾಡ್ಯಾರ. ಇನ್ನೂ 4 ಜನಕ್ಕೆ ಇನ್ನೂ ಗೈಡ್ ಮಾಡ್ಲಿಕ್ಕೆ ಹತ್ಯಾರ. ಒಬ್ಬ MPhil ವಿದ್ಯಾರ್ಥಿ ಅವರ ಮಾರ್ಗದರ್ಶನ MPhil ಪಡೆದಿದ್ದಾನೆ. ಅಂದ್ರೆ ಇಷ್ಟೊಂದು ದೊಡ್ಡ ಸಂಖ್ಯೆಯೊಳಗೆ ಸುಮಾರು 20 ಈಗಾಗಲೇ ಅವಾರ್ಡ್ ಆಗಿದ್ದಾವೆ. ಇನ್ನೂ 4 ವಿದ್ಯಾರ್ಥಿಗಳಿಗೆ ಅವರು ಮಾರ್ಗದರ್ಶನ ಮಾಡ್ತಿದ್ದಾರೆ. ಒಬ್ಬ MPhilಗೆ, ಒಬ್ಬ ಪ್ರಾಧ್ಯಾಪಕ ತಮ್ಮ ಸರ್ವಿಸ್ನೊಳಗೆ ಇವೆಲ್ಲ ಸೇರಿಸಿದ್ರೆ 25ಕ್ಕೆ ಅಂಕಿ ಜಾಸ್ತಿ ಆಗ್ತದೆ. ತಮ್ಮ ಸೇವೆ ಮಾಡೋದ್ರ ಜೊತೆಗೆ 25 ವಿದ್ಯಾರ್ಥಿಗಳಿಗೆ PhD ಇರ್ಬೋದು, MPhil ಇರ್ಬೋದು, ಅವರು ಮಾರ್ಗದರ್ಶನ ಮಾಡೋರಂದ್ರೆ ಅವರೊಬ್ರು ಎಷ್ಟ ಶ್ರೇಷ್ಠ ವಿಜ್ಞಾನಿಯಾಗಿರ್ಬೇಕು ಅನ್ನೋದು ನಾವು ವಿಚಾರ ಮಾಡಬೇಕಾಗ್ತದೆ. ನಾನು ತಿಳ್ಕೊಂಡ ಹಾಗೆ ಸುಮಾರು ಅವರು 170ಕ್ಕೂ ಹೆಚ್ಚು ವಿಜ್ಞಾನದ ಲೇಖನಗಳನ್ನು, ಅವೆಲ್ಲ ಬರೆದ ಲೇಖನಗಳು ಇಂಟರ್ನ್ಯಾಷನಲ್ ಜರ್ನಲ್ ಏನದಲ್ಲ ಅವೆಲ್ಲ ಪ್ರಕಟ ಆಗಿದ್ದಾವೆ. ಇದೆಲ್ಲ ನೋಡಿದ್ರೆ ಅವರು ಬರೀ ನಮ್ಮ ರಾಜ್ಯದೊಳಗಲ್ಲ, ದೇಶದೊಳಗಲ್ಲ, ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಒಬ್ಬೊಬ್ಬ ಶ್ರೇಷ್ಠ ವಿಜ್ಞಾನಿ ಅಂತ ತಿಳ್ಕೊಂಡು ಅವರು ಗುರುತಿಸಿಕೊಂಡಿದ್ದಾರೆ ಅಂತ ತಿಳ್ಕೊಂಡು ಹೇಳಲಿಕ್ಕೆ ಬಯಸ್ತೇನೆ. C.C. ಪಾಟೀಲ್ರು ಮಾತಾಡ್ತಕ್ಕಂಥ ಸಂದರ್ಭದೊಳಗೆ ಅದ್ರ ಜೊತೆಗೆ ನಮ್ಮ ವೀರಣ್ಣ ರಾಜೂರವರು ಮಾತಾಡ್ತಕ್ಕಂಥ ಸಂದರ್ಭದೊಳಗೆ ಅವರೊಂದು ಮಾತು ಹೇಳಿದರು. ಗುಡ್ಸಿ ಅವರು ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿ ಆಗೋದೊಂದು ದೊಡ್ಡ ಭಾಗ್ಯ, ಪುಣ್ಯ. ಯಾಕಂದ್ರೆ ಇಡೀ ರಾಜ್ಯದೊಳಗೆ ನಾನು ಈ ಕಾಲೇಜಿನ ಈ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ, ಬಹಳ ಹೆಮ್ಮೆಯಿಂದ ಹೇಳ್ಕೋತೀನಿ ನಾನು. ಇಡೀ ರಾಜ್ಯದೊಳಗೆ 2 ಬೆಸ್ಟ್ ಯೂನಿವರ್ಸಿಟೀಸ್, ಒಂದು ಕರ್ನಾಟಕ ವಿಶ್ವವಿದ್ಯಾಲಯ, ಇನ್ನೊಂದು ಮೈಸೂರು ವಿಶ್ವವಿದ್ಯಾಲಯ. ಕರ್ನಾಟಕ ವಿಶ್ವವಿದ್ಯಾಲಯದ್ದು ಇಲ್ಲಿ ಪಾವಟೆ ಅವರು ಕೆಲಸ ಮಾಡಿದಂಥ ಆ ಕುರ್ಚಿಯನ್ನು ಕೂತ್ಕೊಂಡಾರಲ್ಲ ಅವರು, ಗುಡಿಸಿಯವರು ಕೂತಂತ ಕುರ್ಚಿ ಯಾವುದು, ಪಾವಟಿಯವರು ಕೂತ್ಕೊಂಡಂಥ ಕುರ್ಚಿ ಅದು. ಆ ಕುರ್ಚಿ ಮ್ಯಾಗ ಕುಂದ್ರಕ್ಕೆ ಅವಕಾಶ ಸಿಗೋದು ಬಹಳ ಕಷ್ಟ, ಬಹಳ ವಿರಳ. ಹಾಗಾಗಿ ಗುಡಿಸಿಯವರು ಬಹಳ ಪುಣ್ಯವಂತರು. ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಅವ್ರು ಕೆಲಸ ಮಾಡಲಿಕ್ಕೆ ಏನೊಂದು ಅವಕಾಶ ಸಿಕ್ಕದ ಅವ್ರ ಭಾಗ್ಯ ಅದು. ಎಷ್ಟು ವರ್ಷದ ಭಾಗ್ಯ ಪುಣ್ಯ ಅವರಿಗೆ ಅಲ್ಲಿ ಸಿಕ್ಕದ ಆ ಸ್ಥಾನ. ಆದರೆ ಅವರು ಅಧಿಕಾರ ವಹಿಸ್ತಕ್ಕಂಥ ಸಂದರ್ಭ ಸಮಯ ಹಂಗಿತ್ತಂದ್ರೆ ಬಹಳ ಜನಕ್ಕೆ ಇಲ್ಲಿ ಗೊತ್ತದ, ಆರ್ಥಿಕ ಸ್ಥಿತಿ ಭಾಳ ಕೆಟ್ಟು ಹೋಗಿತ್ತು ಕರ್ನಾಟಕ ವಿಶ್ವವಿದ್ಯಾಲಯದ. ಪ್ರತಿ ಸಲ ಪೇಪರ್ಗಳಿಗೆ ಪ್ರತಿ ತಿಂಗಳ 2 ತಿಂಗಳಿಗೂ 3 ತಿಂಗಳಿಗೂ ಯಾವಾಗಲೂ ಇಲ್ಲಿ ಸ್ಟ್ರೈಕ್ ಎದಕ್ರಿ? ಕುಲಪತಿ ಗುಡಿಸಿಯವರು ಇವ್ರದ್ದು ಸ್ಟ್ರೈಕ್ ಅಲ್ಲ, ನಾನ್ ಟೀಚಿಂಗ್ ಸ್ಟಾಫ್ದವರು, ನಿವೃತ್ತಿ ಆದಂಥ ಪ್ರಾಧ್ಯಾಪಕರು ನಮಗೆ ಪೆನ್ಷನ್ ಕೊಡ್ರಿ, ಪೆನ್ಷನ್ ಕೊಟ್ಟಿಲ್ಲ ಅಂತ ಸ್ಟ್ರೈಕ್. ಅತಿಥಿ ಉಪನ್ಯಾಸಕರು ನಮ್ದಿನ್ನೂ ಪಗಾರ ಬಂದಿಲ್ಲ ಅಂತ ಸ್ಟ್ರೈಕ್. ಅಂದ್ರೆ ಅಷ್ಟೊಂದು ಆರ್ಥಿಕ ಸ್ಥಿತಿ ಕೆಟ್ಟೋದಂಥ ಸಂದರ್ಭದೊಳಗೆ ಅವರು ಅಧಿಕಾರ ವಹಿಸ್ಕೊಂಡ್ರು. ಆದ್ರೆ ಅದನ್ನು ನಿಭಾಯಿಸಿದ್ರದು ಬಹಳ ಮುಖ್ಯ. ಅವ್ರ ಇದರೊಳಗೆ ನ್ಯಾಕ್ ಅಕ್ರೆಡಿಟೇಷನ್ ಬಂತು. ನ್ಯಾಕ್ ಅಕ್ರೆಡಿಟೇಷನ್ ಯಾವ ರೀತಿ ಆಗ್ತದೆ ನಿಮಗೆಲ್ಲ ಗೊತ್ತುಂಟು. ನ್ಯಾಕ್ ಅಕ್ರೆಡಿಟೇಷನ್ ಸಂದರ್ಭದೊಳಗೆ ಆರ್ಥಿಕ ಸ್ಥಿತಿ ಕೆಟ್ಟೋಗ್ಯದ, ವಿಶ್ವವಿದ್ಯಾಲಯ ಖಜಾನೆಯೊಳಗೆ ಹಣ ಇಲ್ಲ. ಯಾಕಂದ್ರೆ ಎಲ್ಲ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಅವ್ರು ನೋಡ್ತಾರೆ. ಒಂದು ಹಣ ಇಲ್ಲ, ವಿಶ್ವವಿದ್ಯಾಲಯದೊಳಗೆ ಮೋರ್ ದೆನ್ 50% ಪ್ರಾಧ್ಯಾಪಕರು ನಿವೃತ್ತಿಯಿಂದ ಹುದ್ದೆ ಖಾಲಿಯಾಗಿದ್ದಾವೆ, ತೆರವಾಗಿದ್ದಾವೆ. ಪ್ರಾಧ್ಯಾಪಕರು ಇಲ್ಲ, ಹಣ ಇಲ್ಲ. ಮತ್ತು ವಿಶ್ವವಿದ್ಯಾಲಯದೊಳಗೆ ನ್ಯಾಕ್ ಅಕ್ರೆಡಿಟೇಷನ್ದೊಳಗೆ ರಿಸರ್ಚ್ ಪ್ರಾಜೆಕ್ಟ್ಗಳು ಏನೇನಿದಾವೆ, ವಿಶ್ವವಿದ್ಯಾಲಯ ಹಣ ರಿಸರ್ಚ್ ಸ್ಟೂಡೆಂಟ್ಸ್ ಏನು ಎಲ್ಲಿಂದ ಕೊಡಬೇಕು? ಇಷ್ಟೆಲ್ಲ ಕೆಟ್ಟ ಪರಿಸ್ಥಿತಿ ಒಳಗೂ ಕೂಡ ಇದನ್ನು ಸಮರ್ಥ ರೀತಿಯೊಳಗೆ ಎದುರಿಸಿ ಅದನ್ನು ಸವಾಲನ್ನಾಗಿ ಸ್ವೀಕಾರ ಮಾಡಿ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದೊಳಗೆ ಇದರ ವಿಶ್ವವಿದ್ಯಾಲಯದ ಘನತೆ ಗೌರವವನ್ನು ಅವರು ಉಳಿಸಿದ್ದಾರೆ.
ನ್ಯಾಕ್ ಅಕ್ರೆಡಿಟೇಷನ್ ಒಳಗೆ ಎ ಗ್ರೇಡ್ ಪಡ್ಕೊಂಡಿದ್ದಾರೆ. ಇದನ್ನೆಲ್ಲ ಅಭಿನಂದಿಸ್ಬೇಕು ನಾವು. ಬಂಧುಗಳೇ, ಅವರ ಅವಧಿಯೊಳಗೆ 4 ವರ್ಷದ ಅವಧಿಯೊಳಗೆ ಸಾಕಷ್ಟು ದಾಖಲೆ ಆಗೋ ರೀತಿಯೊಳಗೆ ಅವರು ಕೆಲಸ ಮಾಡ್ಯಾರ. ಕರ್ನಾಟಕ ವಿಶ್ವವಿದ್ಯಾಲಯ ಇತಿಹಾಸದೊಳಗೆ ಸಿ ಪಾಟೀಲರದೊಂದು ವಿಷಯ ಹೇಳಿದರು. NEP ಬಂತು, NEP 2020. ನಮ್ಮ ವಿಶ್ವವಿದ್ಯಾಲಯದ್ದು ಇಡೀ ದೇಶದೊಳಗೆ, ಬರೀ ರಾಜ್ಯ ಅಲ್ಲ, ಇಡೀ ದೇಶದೊಳಗೆ NEPಯನ್ನ ಜಾರಿ ಮಾಡ್ತಕ್ಕಂಥ ಒಂದು ಕೀರ್ತಿ ಅದು ಯಾವ ವಿಶ್ವವಿದ್ಯಾಲಯಕ್ಕೆ ಬರ್ತದಂದ್ರೆ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಬರ್ತದೆ. ಅದರ ಕೀರ್ತಿ ಅದು ಗುಡಿಸಿಯವರಿಗೆ ಸಲ್ತದಂತ ಮಾತನ್ನ ಹೇಳಿಕ್ ಬಯಸ್ತೇನೆ. ಮತ್ತು ರಾಷ್ಟ್ರ ಮಟ್ಟದ ಇವತ್ತು ಯೋಜನಾ ಮೇಳ ಮಾಡಿದ್ರು, ಅವರು ಯೋಜನಾ ಸಮ್ಮೇಳನ ಮಾಡಿದರು. ಅದು ರಾಜ್ಯದ್ದಲ್ಲ, ರಾಷ್ಟ್ರ ಮಟ್ಟದ ಒಂದು ಯೋಜನಾ ಸಮ್ಮೇಳನವನ್ನ ಬಹಳ ಯಶಸ್ವಿ ರೀತಿಯೊಳಗೆ ಅವರು ಮಾಡಿಕೊಟ್ಟಿದ್ದಾರೆ. ಮತ್ತೆಲ್ಲ ಡಿಜಿಟಲೀಕರಣ ಮಾಡಿದರು. ಡಿಜಿಟಲ್ ಗ್ರಂಥಾಲಯ ಮಾಡಿದ್ದಾರೆ, ವ್ಯಾಲ್ಯೂಯೇಷನ್ ಪದ್ಧತಿ ಮಾಡಿದ್ದಾರೆ, ಆಮೇಲೆ ಆಫೀಸ್ ಮಾಡಿದ್ದಾರೆ. ಇವೆಲ್ಲ ದಾಖಲೆಯ ರೀತಿಯೊಳಗೆ ಅವರು ಕೆಲಸ ಮಾಡಿದ್ದಾರೆ ಅನ್ನೋ ಮಾತನ್ನು ಈ ಸಂದರ್ಭ ಹೇಳ್ತಾ, ಇವತ್ತು ಗುಡಿಸಿಯವರ ಏನು ಸಾಧನೆ ಮಾಡಿದ್ದಾರೆ, ಆ ಸಾಧನೆಯೊಳಗೆ ಅವರ ಧರ್ಮಪತ್ನಿಯವರ ಪಾತ್ರ ಬಹಳ ದೊಡ್ಡದ. ಯಾಕಂದ್ರೆ ನಾವಲ್ಲಿ ಹೇಳ್ತೀವಿ, ಬಿಹೈಂಡ್ ದಿ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದರ್ ಇಸ್ ಎ ವುಮೆನ್ ಬಿಹೈಂಡ್ ಅಂತ. ಹಾಗಾಗಿ ಈ ಸಂದರ್ಭದೊಳಗೆ ನಾನು ಅವರ ಧರ್ಮಪತ್ನಿಯಾಗಿರ್ತಕ್ಕಂಥ ಶಶಿಕಲಾ ಗುಡಿಸಿಯವರಿಗೆ ಕೂಡ ಅಭಿನಂದನೆಗಳನ್ನು ನಾನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದೊಳಗೆ ಪಾಲ್ಗೊಂಡಿರುವುದರಿಂದ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ನಾನು ಹೇಳಬೇಕಾದದ್ದಿಷ್ಟೇ, ನಿಮ್ಮೆಲ್ಲರಿಗೂ ಕೂಡ ಒಬ್ಬ ಆದರ್ಶ ವ್ಯಕ್ತಿ ಇವತ್ತು ಗುಡಿಸಿಯವರು, ಐಕಾನ್ ನಿಮಗೆ. ಯಾಕಂತಂದ್ರೆ ನೋಡಿ, ಅವರು ಹುಟ್ಟಿ ಬೆಳೆದದ್ದು ಯಾವ ಊರು? ಭಾಳ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿಯ ಇವತ್ತು ಕುರುಣಿ ಗ್ರಾಮ, ಭಾಳ ಸಣ್ಣ ಗ್ರಾಮ. ರಾಜೂರವ್ರು ಹೇಳ್ತ ಕುಗ್ರಾಮ. ಆ ವಿಷಯ ಕಾಂಬಳೆ ಅವರು ಕೂಡ ಹೇಳಿದರು. ಒಂದು ಕುಗ್ರಾಮದೊಳಗ ರೈತರ ಕುಟುಂಬದಲ್ಲಿ ಹುಟ್ಟಿದಂತ ಒಬ್ಬ ವ್ಯಕ್ತಿ ಪ್ರಾಮಾಣಿಕವಾದಂಥ ಪ್ರಯತ್ನ ಪರಿಶ್ರಮದಿಂದ ಇಷ್ಟೊಂದು ದೊಡ್ಡ ಸ್ಥಾನಕ್ಕೆ, ಕುಲಪತಿ ಸ್ಥಾನಕ್ಕೆ ಅವರು ಬೆಳೆದಿದ್ದಾರಂದ್ರೆ ವಿದ್ಯಾರ್ಥಿಗಳನ್ನ ಅರ್ಥೈಸ್ಕೋಬೇಕು. ಯಾರು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀರಿ, ಪರಿಶ್ರಮ ಪಡ್ತೀರಿ, ಖಂಡಿತವಾಗಿ ಅವ್ರ ಜೀವನದೊಳಗೆ ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ಒಂದು ಜೀವಂತ ಉದಾಹರಣೆ ಅಂದ್ರೆ ಅದು ಗುಡಿಸಿಯವರು ಅಂತಿಕೊಂಡು ನಾ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಈಗ ಬಯಸೋದಿಲ್ಲ. ಭಾಳಷ್ಟು ವಿಚಾರಗಳನ್ನು ಕಾಂಬಳಿ ಅವರು, ರಾಜೂರವರು ನಿಮಗೆಲ್ಲ ಅವರು ತಿಳಿಸಿದ್ದಾರೆ. ನಾನು ಹೇಳೋದಿಷ್ಟೇ, ಅವರಲ್ಲಿ ಬಹಳ ಜ್ಞಾನದ, ಅವರು ಪಾಂಡಿತ್ಯವಂತರು. ಕರ್ನಾಟಕ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಅವರ ಸೇವೆಯನ್ನು ಅವರು ಬೆಳೆಸ್ಕೋಬೇಕು. ಹಾಗಾಗಿ ದೇವರಲ್ಲಿ ನಾನು ಇಷ್ಟೇ ಪ್ರಾರ್ಥನೆ ಮಾಡ್ತೀನಿ. ಸಂಸ್ಕೃತ ಒಂದು ಮಾತು ಬರ್ತದ, ಸುಖಂ ಜಿಯೇ ಸತಂ ಜಿಯೇ ಅಂತ. ದೇವರವರು ಒಳ್ಳೆಯ ಆರೋಗ್ಯ ಕೊಡಲಿ, ಅದ್ರ ಜೊತೆಗೆ ಅವರಿಗೆ ಇನ್ನೂ ಹೆಚ್ಚಿನ ಸ್ಥಾನಮಾನ ಗೌರವಗಳು ಮುಂಬರ್ತಕ್ಕಂಥ ದಿನಮಾನದೊಳಗೆ ಅದು ಸಿಗಲಿ ಅಂತಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡಿ ಇವತ್ತಿನ ಕಾರ್ಯಕ್ರಮದೊಳಗೆ ನನಗೆ ಭಾಗವಹಿಸಿ ಅವರ ಬಗ್ಗೆ ಕೆಲವೊಂದು ವಿಚಾರಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಅಭಿನಂದನಾ ಗ್ರಂಥದ ಗೌರವ ಅಧ್ಯಕ್ಷರಿಗೆ ಮತ್ತು ಎಲ್ಲ ಅದರ ಗೌರವಾನ್ವಿತ ಎಲ್ಲ ಸದಸ್ಯರಿಗೆ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ವಿರಾಮ ಇಡ್ತೇನೆ. ನಮಸ್ಕಾರಗಳು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಸನ್ಮಾನ್ಯ ಶ್ರೀ SV ಸಂಕನೂರ್ ಇವರಿಗೆ ಧನ್ಯವಾದಗಳು. ಶಾಸಕರು, ವಿಧಾನ ಪರಿಷತ್ತು, ಬೆಂಗಳೂರು. ಮಾನ್ಯರಿಗೆ ಪ್ರೊಫೆಸರ್ KB ಗುಡಿಸಿ ಅವರಿಂದ ಸನ್ಮಾನ.
ಗುಡಿಸಿಯವರ ಅಭಿನಂದನಾ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರುವ ತೋಂಟದಾರ್ಯ ಸಿದ್ದರಾಮ ಮಹಾಸ್ವಾಮಿಗಳಿಗೆ ನಮಸ್ಕರಿಸಿ, ವೇದಿಕೆ ಮೇಲೆ ಆಸೀನರಾದ ಸನ್ಮಾನಿತ ವ್ಯಕ್ತಿಗಳಾದ ಗುಡಿಸಿಯವರೇ, ಶ್ರೀಮತಿ ಗುಡಿಸಿಯವರೇ, ಸಮಾರಂಭದಲ್ಲಿ ಭಾಷಣ ಮಾಡಿ ತಮ್ಮ ಕೆಲಸ ಮಾಡಿ ಹೋದಂಥ ನಮ್ಮ ಮಿತ್ರರಾದ ಸಿ ಪಾಟೀಲ್ರವರೇ, ಸಂಕನೂರವರೇ, ಇನ್ನು ಎಲ್ಲರ ಹೆಸರು ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ, ಭಾಳ ವೇಳೆ ಆಗಿದೆ, ಕಡಿಮೆ ಭಾಷಣ ಮಾಡಬೇಕನ್ನುವಂಥ ಉದ್ದೇಶ. ನಾನು ವೇದಿಕೆಗೆ ಇಲ್ಲಿ ಬರೋ ಮುಂದೆ ಇಲ್ಲಿ ಒಬ್ಬರು ಮಾತಾಡ್ತಾಯಿದ್ರು, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು, ಕಲ್ಲಾಗು ಕಷ್ಟ ಕಾರ್ಪಣ್ಯಗಳಿಗೆ, ಕಲ್ಲು ಸಕ್ಕರೆ ಆಗು ದೀನ ದುರ್ಬಲರಿಗೆ, ಎಲ್ಲರೊಳಗೆ ಒಂದಾಗು ಅನ್ನುವಂಥ ಮಾತನ್ನು ಗುಡಿಸಿಯವ್ರ ಬಗ್ಗೆ ಮಾತಾಡ್ತಾ ಇದ್ರು. ಇದು ಗುಂಡಪ್ಪ ಅವರ ಕಗ್ಗ, ಇವು ತಮಗಗದಿ ಹೋಗ್ತದಂತ ಹೇಳಿದ್ರು. ಮನೆಯಲ್ಲಿಯೂ ಬೇಕಾಗಿದ್ದಾರೆ, ಸಾರ್ವಜನಿಕರು ಬೇಕಾಗಿದ್ದಾರೆ, ಎಲ್ಲರಿಗೂ ಜೊತೆ ಒಂದಾಗಿದ್ದಾರಲ್ಲ, ಅದು ಗುಡಿಸಿಯವರ ನೇಚರ್. ನಾನು ನೆನಪಾರ್ಬಿಟ್ಟಿದ್ದೆ, ನನಗೆ ಗೊತ್ತೇ ಇದ್ದಿಲ್ಲ. ನಮ್ಮ ಬಾಗಲಕೋಟೆಯಲ್ಲಿ ಅವರು 2ನೇ ಕೆಲಸ ನಮ್ಮ ಬಾಗಲಕೋಟೆ ಪ್ರಾರಂಭ ಆಯಿತು. ಬಾಗಲಕೋಟೆಯಲ್ಲಿ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ ಅಂದರೆ ಕರ್ನಾಟಕ ಯೂನಿವರ್ಸಿಟಿ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ ಅಷ್ಟೇ ಒಳ್ಳೆ ಡಿಪಾರ್ಟ್ಮೆಂಟ್ ಆದಂಥ ಡಿಪಾರ್ಟ್ಮೆಂಟು ನಮ್ಮ ಬಾಗಲಕೋಟೆ ಕೆಮಿಸ್ಟ್ರಿ. ಅಕ್ಕಿಯವರಿದ್ದರು, ಭಗವತಿಯವರಿದ್ದರು, ಮತ್ತು ಭಾಳ ದೊಡ್ಡವರಿದ್ದರು. ಹಾಗಾಗಿ ಇವತ್ತೆಲ್ಲ ಅವ್ರ ಬಗ್ಗೆ ಭಾಷಣ ಮಾಡಿದ್ದಾರೆ. ಮತ್ತು ಸಿ ಪಾಟೀಲ್ ಹೇಳಿದ್ರು, ನಮಗೆ ಇಂಥ ನಿಮ್ಮೆಲ್ಲರ ಎದುರಿಗೆ ಭಾಷಣ ಮಾಡೋದು ನಮಗೆ ಕಷ್ಟ. ಯಾಕಂದ್ರೆ ನಮ್ಮ ರಾಜಕೀಯವಾಗಿ ಭಾಷಣ ಮಾಡಂದ್ರೆ ಬೇಕಾದಷ್ಟು ಹೊತ್ತು ಭಾಷಣ ಮಾಡ್ತೀವಿ. ಯಾಕಂದ್ರೆ ನಾವು 40 ವರ್ಷ ಆಯ್ತು ರಾಜಕೀಯದಾಗ ಹೋಗಿ ಇವೆಲ್ಲ ಬಿಟ್ಬಿಟ್ಟಿದ್ದೀವಿ. ರಾಜಕೀಯ ಭಾಷಣ ಹೇಗಿರ್ತದಂತ ಒಂದು ಯಾಕಂದ್ರೆ ಭಾಳ ಸೀರಿಯಸ್ ಆಗಿಬಿಟ್ಟಿದೆ ಎಲ್ಲ. ಸ್ವಲ್ಪ ಲೈಟ್ ಮೂಮೆಂಟಿಗೆ ಬರೋನು. ರಾಮಕೃಷ್ಣ ಹೆಗಡೆ ಅವರು ನಾವು ನಮ್ಮ ಹೊಸ ಪಕ್ಷ ಕಟ್ಟಿದಾಗ ಅವ್ರ ಜೊತೆ ಪ್ರಚಾರ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಕಾರವಾರ ಜಿಲ್ಲೆದಾಗ ಸಿರ್ಸಿಗೆ ಹೋದ್ವಿ. ಸಿರ್ಸಿಯಲ್ಲಿ ಯಲ್ಲಾಪುರಕ್ಕೆ ಹೋದ್ವಿ. ಯಲ್ಲಾಪುರಿಗೆ ಹೋದಾಗ ಅದು ನಮ್ಮ ಹೆಗಡೆ ಅವರೊಂದು ಇನ್ಸ್ಟ್ರಕ್ಷನ್ ಇತ್ತು, ಎಲ್ಲರೂ ಯಾರ್ಯಾರು ಮಾತಾಡಬೇಕು, ಲಾಸ್ಟ್ ನಾ ಮಾತಾಡಬೇಕು, ಅವ್ರ ಮೇಲೆ ಹೆಗಡೆ ಅವ್ರು ಮಾತಾಡಿ ಸಮಾರಂಭ ಕ್ಲೋಸ್. ಇದು ನಮ್ಮ ಪದ್ಧತಿ. ಅವತ್ತು ಮಹಾದೇವ್ ಬನ್ಕಾರ್ ಅವ್ರನ್ನೂ ಕರ್ಕೊಂಡ್ಬಂದ್ವಿ. ಅವರು ನಮ್ಮ MLCಗಳು. ಮಹಾದೇವ್ ಬನ್ಕಾರ್ ಅವರು ಇದ್ರು, ಹೆಗಡೆ ಅವ್ರು ಹೇಳಿದ್ರು ಮಹಾದೇವ್ ಬನ್ಕಾರ್ ಅವ್ರಿಗೆ ಮಾತಾಡಂತ ಹೇಳು ಅಂದರು. ನಾವು ಮಹಾದೇವ್ ಬನ್ಕಾರ್ ಅವ್ರಿಗೆ ಮಾತಾಡ್ಸಿದ್ವಿ. ಫಂಕ್ಷನ್ನು 6:30 7 ಗಂಟೆ ಇಟ್ಟು ನಾವು ಮುಟ್ಟಿದ್ದೆ 9 ಗಂಟೆ. 9 ಗಂಟೆ ಆದಮೇಲೆ ಮಹಾದೇವ್ ಬನ್ಕಾರ್ ಅವರು ಭಾಷಣ ಮಾಡೋಕ್ಕೆ ಶುರು ಮಾಡಿದ್ರು. ನಿಮ್ಗೆ ಗೊತ್ತಲ್ಲ, ಮಹಾದೇವ್ ಬನ್ಕಾರ್ ಭಾಳ ದೊಡ್ಡ ಸಾಹಿತಿ. ಜುಬ್ಬ ಇದನ್ನು ಲುಂಗಿ ಮತ್ತು ದೊಡ್ಡ ಜುಬ್ಬ ಹಾಕ್ಕೊಂಡು ಭಾಷಣ ಮಾಡೋಕ್ಕೆ ಶುರು ಮಾಡಿದರು. 5 ನಿಮಿಷ, 10 ನಿಮಿಷ, 20 ನಿಮಿಷ ಅದು ಮುಗಿಲೇ ಇಲ್ಲ. ಹೆಗಡೆಯವರು ಕಣ್ಣು ಸೊನ್ನೆ ಮೇಲೆ ನನಗೆ ಹೇಳಕತ್ತಿದ್ರು. ಯಾಕಂದ್ರೆ ಹೆಗಡೆಯವರೆಲ್ಲ ಕಾರ್ಯಗಳು ಕಣ್ಣು ಸೊನ್ನೆ ಮೇಲೆ ರಾಜಕಾರಣ ಮಾಡ್ತಾಯಿದ್ರು. ಬಾಯಿಲೆ ಏನೂ ಮಾತಾಡ್ತಾ ಇದ್ದಿಲ್ಲ. ನನಗೆ MP ಸೀಟು ಕಣ್ಣು ಸೊನ್ನೆ ಮ್ಯಾಗ ಕೊಟ್ಟಿದ್ದಾರೆ. ನಾ ಕಿಡಿಕಿಯಾಗಿ ನಿಂತಿದ್ದೆ. ಹಿಂಗೆ ನೋಡಿದ್ರು ಹೋಗಂತ ಹೇಳಿದ್ರು, ನಾ ಹೋಗಿಬಿಟ್ಟೆ. ನನಗೆ ಸೀಟ್ ತೊಗೊಂಡು ಹೋಗಿದ್ದೆ. ಅಂದ್ರೆ ಅಷ್ಟು ಕಣ್ಣು ಸೊನ್ನೆ ಮ್ಯಾಗ ರಾಜಕಾರಣ ಮಾಡ್ತಿದ್ರು. ನನಗೆ ಹೇಳಿದ್ರು ಹಿಂಗೆ. ಅದಕ್ಕೆ ನಾನು ಮಗ್ಲಿದ್ದವ್ರು ಹೇಳಿದೆ, ಒಂದು ಚೀಟಿ ಕೊಡೋರಿಗೆ ಅಂದೆ. ಅವ್ರು ಚೀಟಿ ಕೊಟ್ಟರು. ಚೀಟಿ ಕಿಸ್ದಾಗ ಇಟ್ಕೊಂಡ್ರು. ಮತ್ತು ಭಾಷಣ ಮಾಡೋಕ್ಕೆ ಕಡೆಗೇನು ಹೇಳಿದೆ, ಹಿಂಗೆ ಜುಬ್ಬಾ ಜಗ್ರಿ ಅವ್ರದ್ದು ಅಂತ ಹೇಳಿದೆ. ಸೊ ಹಿಂಗೆ ಜುಬ್ಬಾ ಜಗ್ಗಿದ್ದು ಒಬ್ಬ. ಆ ಜುಬ್ಬಾ ತೆಗೆದು ತಗೊಂಡು ನಾ ಮಾತಾಡೋದು ಬಿಡೋದಿಲ್ಲ ರೀ ಹೆಗಡೆ ಅವ್ರೆ. ಯಾಕೆ ಅವರೇ ಒಳ್ಳೆ ಬಣಿಯನ್ಗೇನೇನು ಹಾಕಿದ್ರು, ಅದಕ್ಕೇನು ಪ್ರಶ್ನೆ ಐತಿ. ಅದಕ್ಕೆ ಅವ್ರಿಗೆ ಹೇಳೋದು ಬಿಟ್ವಿ. ಹಿಂಗೆ ಭಾಷಣಗಳು ಹಾಕಿರ್ತಾವೆ. ಈ ಕರ್ನಾಟಕ ಯೂನಿವರ್ಸಿಟಿ, ನಾನು ಕರ್ನಾಟಕ ಯೂನಿವರ್ಸಿಟಿ ಸ್ಟೂಡೆಂಟು. ಕರ್ನಾಟಕ ಯೂನಿವರ್ಸಿಟಿಗೆ ನನಗೆ ಭಾಳ ಹತ್ತಿರದಿಂದ ನಾನು ಬಂದವ. ಯಾಕಂದ್ರೆ ನಮ್ಮ ತಂದೆಯವರು ಆಲ್ಮೋಸ್ಟ್ 1948 49 ಫಸ್ಟ್ ಯೂನಿವರ್ಸಿಟಿ ಅದನ್ನು ಹಿಡಿದು ಸಿಂಡಿಕೇಟ್ ಸದಸ್ಯರು. ಅವ್ರ ಜೊತೆ ನಾ ಬರ್ತಾಯಿದ್ದೆ. ಅವ್ರ ಕಾರ್ನಾಗ ಯಾವಾಗಾರ ಸೂಟಿಗೀಟ್ ಇದ್ದು ಕಾರ್ ಹೊಂಟಿದ್ರೆ ಕಾರ್ನಾಗ ನಾ ಕೂತ್ಕೊಂಡು ಬರುವಂಥದ್ದು. ಪಾವಟೆ ಅಂತ ವೈಸ್ ಚಾನ್ಸ್ಲರು, ರ್ಯಾಂಗ್ಲರ್. ಇಲ್ಲಿ ಯೂನಿವರ್ಸಿಟಿಯಾಗಿ ಯಾರು ಅಡ್ಡಾಡ್ಬೇಕಂದ್ರೆ ಹೆದರ್ತಿದ್ರು ಅವಾಗ ವೈಸ್ ಚಾನ್ಸ್ಲರ್ ಇದ್ದಾಗ. ನಮ್ಮ ಫಾದರ್ ಒಬ್ಬರು ಧೈರ್ಯವಾಗಿ ಒಳಗೆ ಬರ್ತಾಯಿದ್ರು. ಎಕ್ಸಾಮಿನೇಷನ್ಗೆ ಶಾಪೇಟೆಯವರು ಇದ್ದರು. ಅಲ್ಲಿ ಎಕ್ಸಾಮಿನೇಷನ್ ಮುಂದೆ ಹಿಂದೆ ಅಡ್ಡಾಡೋದು ಯಾರಿಗೂ ಧೈರ್ಯ ಇದ್ದಿಲ್ಲ. ಅಷ್ಟು ಇದ್ದಂಥ ಪ್ರಚಾರಗಳು ಅವಾಗ ನಾನು ಬಂದಿದ್ದು ನೋಡಿದ್ದೀನಿ. ಅದಾದಮೇಲೆ ನಮ್ಮ ಪರಿಚಯ ನಮ್ಮ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ ಆದಮೇಲೆ. ನಮ್ಗೆ ಹ್ಯಾಂಗೆ ರೂಢ ಅಂದರೆ ಎಕ್ಸಾಮಿನೇಷನ್ ಪೋಸ್ಟ್ಪೋನ್ ಮಾಡಿಸ್ಬೇಕಲ್ಲ. ಎಕ್ಸಾಮಿನೇಷನ್ ಪೋಸ್ಟ್ಪೋನ್ ಮಾಡ್ಬೇಕಾದ್ರೆ ನಾವು ಲೀಡ್ರಾಗಿ ಬರೋದೇ ಇಲ್ಲ. ಎಕ್ಸಾಮಿನೇಷನ್ ಪೋಸ್ಟ್ಪೋನ್ ಮಾಡಿರಿ, ಒಮ್ಮೆ ಮಾಡ್ತಿದ್ರು, ಒಮ್ಮೆ ಮಾಡ್ತಿದ್ದಿಲ್ಲ. ಬಟ್ ಯಾವಾಗ
ಎಸ್ ಜಿ ದೇಸಾಯರು ನಮ್ಮ ಪ್ರಿನ್ಸಿಪಾಲ್ ಆಗಿ ಬಂದರು. ಅಲ್ಲಿಂದ ಎಕ್ಸಾಮಿನೇಷನ್ ಪೋಸ್ಟ್ಪೋನ್ಮೆಂಟ್ ಯಾರು ಕೇಳಕ್ಕೆ ಬರಲಿಲ್ಲ. ಯಾಕಂದ್ರೆ ಎಕ್ಸಾಮಿನೇಷನ್ ಪೋಸ್ಟ್ಪೋನ್ ಅಂದ್ರೆ ಡೈರೆಕ್ಟ್ 6 ತಿಂಗಳ ಪೋಸ್ಟ್ಪೋನ್ ಮಾಡಿಬಿಡ್ತಿದ್ರು. ಮುಂದಿನ ಎಕ್ಸಾಮ್ಗೆ ಅಪೇರ್ ಆಗಿ ನೀವು ಅಂತ. ಸೊ ಅಲ್ಲಿ ಅಷ್ಟು ಸ್ಟ್ರಿಕ್ಟಾಗಿ ಬರುವಂಥ ವ್ಯವಸ್ಥೆ ಅದಾಯಿತು. ಆಮೇಲೆ ನಂಜುಂಡಸ್ವಾಮಿಯವರು ಬಂದರು. ಎಸ್ ಜಿ ದೇಸಾಯರು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗ್ಯಾರ, ಇದ್ರಾಗಿದೆ. ಆಮೇಲೆ ಸಂಬಂಧ ಅಂದ್ರೆ ನಾನು ಈ ಕರ್ನಾಟಕ ಯೂನಿವರ್ಸಿಟಿ ಸಿನೇಟು ಸಿಂಡಿಕೇಟ್ ಸದಸ್ಯ. ಮೊದಲೇ ಸರಿ ಸಿನೇಟ್ ಸದಸ್ಯ, ಸಿಂಡಿಕೇಟಿಗೆ ಇಲೆಕ್ಷನ್ ನಿಂತೆ, ಸೋತೆ. ಯಾಕಂದ್ರೆ ನಮ್ಗೆ ಇಲೆಕ್ಷನ್ದಾಗ ನಿಂದ್ರದು ಚಟ, ಸೋಲುದು ಚಟ, ಗೆದ್ದಿದ್ದು ಚಟ, ಅವು ಎರಡೂ ಕಾಮನ್. ನಮ್ಗೇನು ಭಾಳ ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ. ಅದು ಒಂದನೇ ಸರಿ ಸೋತ ಮೇಲೆ 2ನೇ ಸರಿ ನಾ ಯೂನಿವರ್ಸಿಟಿ ಕಡೆ ಬರಬಾರ್ದು ಅಂತ ಸುಮ್ಮನೆ ಕೂತ್ಕೊಂಡೆ. ಎಲ್ಲರೂ ನನಗೆ ವೋಟರ್ಸ್ ಫೋನ್ ಮಾಡಕತ್ತಿರು, ಎಲ್ಲಿದ್ರಿ ನಾವು ಓಟ್ ತಯಾರಾಗಿ ಕೂತೀವಿ, ಬರ್ರಿ, ಲಾಸ್ಟ್ ಟೈಮ್ ಸೋತಿರಿ ನೀವು, ನಿಮ್ಮನ್ನ ಹೆಂಗೆ ಬಿಡೋದು ಅಂತ. ಇಲ್ಲಿ ಬಂದು ಸಿಂಡಿಕೇಟ್ ಸದಸ್ಯನೂ ಆಗಿದ್ದೆ. ಸಿಂಡಿಕೇಟ್ ಸದಸ್ಯ ಅದ ನಮ್ಗೆ ಗೊತ್ತಿದೆ. ರಾಮೇಗೌಡರು ವೈಸ್ ಚಾನ್ಸಲರ್ ಇದ್ದರು. ಈ SDM ಮೆಡಿಕಲ್ ಕಾಲೇಜು, ಬಸವೇಶ್ವರ ಮೆಡಿಕಲ್ ಕಾಲೇಜ್, ಇದು ಬಾಗಲಕೋಟೆ ಮೆಡಿಕಲ್ ಕಾಲೇಜು, ಇನ್ನೊಂದು ಕಾಲೇಜ್, 3 ಕಾಲೇಜು ಪರ್ಮಿಷನ್ನು ನಾವೇ ಸಿಂಡಿಕೇಟ್ ಸದಸ್ಯರಾಗಿ ಕೊಟ್ಟಿದ್ದೀವಿ. ಇಲ್ಲಿ ಭಾಳಷ್ಟು ಇಷ್ಟೆಲ್ಲ ಕಾರ್ಯ ಬದ್ರಿ. ಆದರೆ ಒಬ್ಬ ವೈಸ್ ಚಾನ್ಸಲರಿಗೆ ಇಂಥ ದೊಡ್ಡ ಕಾರ್ಯಕ್ರಮ ಆಗಿ ನೋಡ್ತಾ ಇರೋದು ಇದೇ ಮೊದಲೇ ಸರಿ. ಇದರ ಅರ್ಥ ಗುಡ್ಸಿಯವರು ಅವ್ರಿಗಿಂತ ಹೆಚ್ಚು ನಮಗೆ ಕ್ರೆಡಿಟು. ಯಾಕಂದ್ರೆ ನಾವು ತಪ್ಪು ಮಾಡಿಲ್ಲ ಅಂತ ಇವತ್ತು ಅರ್ಥ ಆಗತ್ತೆ. ಯಾವಾಗ ನಾವು ಏನು ಮಾಡೀವಿ ಅವ್ರು ನಮ್ಮ ಮುಂದೆ ಇವ್ರು ದೊಡ್ಡವ್ರು ಆಗಿಬಿಟ್ರೆ, ಇಲ್ಲಪ್ಪ ನಾವು ಅವತ್ತು ಸರಿ ಕೆಲಸ ಮಾಡೀವಿ ಅನ್ನುವಂಥ ವ್ಯವಸ್ಥೆ ಬರ್ತದೆ ಅನ್ನುವಂಥ ಮಾತಿದೆ. ಈಗ ಸ್ವಾಮಿಗಳು ನೋಡಿ, ನಾವು ಒಂದು 8 ವರ್ಷ ಆತ್ರಿ. ಸ್ವಲ್ಪ ರಾಜಕೀಯವಾಗಿ ಪಾರ್ಟಿ ವೀಕ್ ಆದಾಗ ಅಡ್ಡಾಡೋದು ಬಿಟ್ಬಿಟ್ಟಿದ್ದೀವಿ ಎಲ್ಲ. ಇಲ್ಲಿಕಂದ್ರೆ ಎಲ್ಲ ಮಠಕ್ಕಾಗಿಟ್ಟು ತಮ್ಮ ಮಠಕ್ಕೂ ನಾನು ಮೊದಲೇ ಸ್ವಾಮಿಗಳಿಂದ ಬಂದವ್ರಿಗೊಂದು 500 ರೂಪಾಯಿ ದಕ್ಷಿಣ ಇಟ್ಟೆ. ಅವ್ರು ಇಮಿಡಿಯೇಟ್ಲಿ 500 ರೂಪಾಯಿ ತೊಗೊಂಡು, ನಿನ್ನ ಪಾರ್ಟಿಗೆ ರೊಕ್ಕಿಲ್ಲ, ನಿನ್ನ ಕಡೆಯಿಂದ ರೊಕ್ಕ ಇರೋದಿಲ್ಲ, ತೊಗೊಂಡು ಹೋಗ್ಲಿ ಅಂತೇಳಿ ನಾನು ದುಡ್ಡು ಕೊಟ್ಟು ಕಳಿಸ್ಬಿಟ್ಟಿದ್ರು. ಇದು ಯಾಕಂದ್ರೆ ಎಲ್ಲಿ ಹೋದಲ್ಲಿ ನಾವು ಮಠಕ್ಕೆ ಅದು ಹೋಗುವಂಥ ಇದು ಇರ್ತದೆ. ನಾನು ತಾವು ಆಗಿದ್ದು ನನಗೆ ಗೊತ್ತಿಲ್ಲ ಅಂದ್ರೆ ನಾವು ಎಷ್ಟು ದೂರ ಆಗಿದ್ದೀವಿ ಅಂತ, ವಾಸ್ತುಸ್ಥಿತಿಯಿಂದ ದೂರ ಆಗಿದ್ದೀವಿ ಅನ್ನೋಂಥದ್ದು ಅರ್ಥ ಆಗತ್ತೆ. ಎಲ್ಲರೂ ಬಂದು ಇವತ್ತು ಕುಂಬಾರವರು ಮಾತಾಡಿದ್ರು, ಎಲ್ರಿ ಕಾಣ್ತಾ ಇಲ್ಲಲ್ರಿ ನೀವು ಅಂತ. ನಮ್ಮ ಪಾರ್ಟಿ ವೀಕ್ ಇದೆ, ಅದಕ್ಕೆ ಕಾಣ್ತಾ ಇಲ್ಲರಿ. ಮತ್ತು ಇವತ್ತು ಆ್ಯಕ್ಚುಲಿ ನಮ್ಮದು ಮೀಟಿಂಗ್ ಇತ್ತು, ಆದರೆ ಇವ್ರು ಇದು ಐತಿ, ಅದಕ್ಕೆ ಎಲ್ಲೂ ತಪ್ಪಿಸಿ. ಇವತ್ತು ಸೆಪ್ಟೆಂಬರ್ ತಿಂಗಳಂದ್ರೆ ಜನರಲ್ ಬಾಡಿ ಮಂತ್ ಇದು. ಎಲ್ಲ ಸೊಸೈಟಿಗಳು ಎಲ್ಲ ಜನರಲ್ ಬಾಡಿ ಆಗ್ತಿರ್ತಾವೆ. ನಾವು ಯಾವ್ಯಾವ ಮೆಂಬರ್ ಅದೀವಿ ಎಲ್ಲಿ ಮೆಂಬರಾಗಿ ಅಟೆಂಡ್ ಆಗುವಂಥ ಅವಶ್ಯಕತೆ ಇರ್ತೈತಿ. ಅದಕ್ಕೆ ತಪ್ಪಿಸ್ಬಾರ್ದು. ಈ ದಿನ ಬಿಟ್ಟು ನೀವು ಬೇಕಾದ ಕರೀರಿ ಅಂಥೇಳಿ ಈ ಸಭೆಯಲ್ಲಿ ಪ್ರೀತಿಯಿಂದ, ಆದರದಿಂದ, ಗೌರವದಿಂದ ನಾನು ಬಂದು ಅಟೆಂಡ್ ಆಗಿದ್ದೀನಿ. ತಾವು ವಿಶ್ವವಿದ್ಯಾಲಯದ ಉಪಕತ್ತಿಗಳಾಗಿ ರಿಟೈರ್ ಆಗ್ತೀರಿ ಅಷ್ಟೇ. ಅದಕ್ಕಿಂತ ಹೆಚ್ಚು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ನೀವು. ಮುಂದೆ ಮತ್ತು ಬೇರೆ ಒಂದು ಒಂದು ತೆಗೆದ್ರೆ ಮತ್ತು ಬೇರೆ ಕೆಲಸ ಬರ್ತಾವೆ. ತಮ್ಮಂಥ ವಯಸ್ಸಿದೆ, ಹುಮ್ಮಸ್ಸು ಇದೆ, ಅಡ್ಮಿನಿಸ್ಟ್ರೇಷನ್ ಇದೆ, ಎಷ್ಟು ಜನರ ಪ್ರೀತಿ ಇದೆ, ನಿಮಗೆ ಮತ್ತೆ ಮುಂದೆ ಅವಕಾಶ ಸಿಗ್ತಾವೆ. ಅಲ್ಲಿ ಒಳ್ಳೆಯ ಕೆಲಸ ಮಾಡ್ತೀರಿ ಅನ್ನುವಂಥ ವಿಶ್ವಾಸ ನಮ್ಮ ಎಲ್ಲ ಇದ್ದವ್ರಿಗಿದ್ದಾರೆ. ವಿದ್ಯಾರ್ಥಿನಿಯರಿಗೂ ಎಲ್ಲ ಇದೆ. ನನ್ನನ್ನು ಕರೆದು ಗೌರವ ಮಾಡಿ 4 ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು. ಡಾಕ್ಟರ್ MP ನಾಡಗೌಡ, ಮಾಜಿ ಲೋಕಸಭಾ ಸದಸ್ಯರು ಹಾಗೂ ಶಾಸಕರು, ಬೆಂಗಳೂರು, ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಇವರಿಗೆ ಕುಲಪತಿಗಳಿಂದ ಗೌರವ ಸನ್ಮಾನ. ಡಾಕ್ಟರ್ MP ಸಂಕನೂರ್ ಸರ್ ಅವರು ಕುಲಪತಿಗಳಿಗೆ ಗೌರವಿಸಬೇಕಾಗಿ ವಿನಂತಿ.
ಕುಲಪತಿಗಳನ್ನು ಸನ್ಮಾನಿಸಿದಂತಹ ಸನ್ಮಾನ್ಯ ಶ್ರೀ ಎಸ್ ವಿ ಸಂಕನೂರು ಶಾಸಕರು ವಿಧಾನ ಪರಿಷತ್ ಬೆಂಗಳೂರು ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಇನ್ನು ಮುಂದೆ ಡಾಕ್ಟರ್ ಎನ್ ಆರ್ ಭಾನುಮೂರ್ತಿ ನಿರ್ದೇಶಕರು ಮದ್ರಾಸ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಚೆನ್ನೈ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. That's a very good question. Honorable Vice Chancellor, Professor K.B. Gudsi sir, Madam Gudsi, other dignitaries on the dais, and other participants from Karnataka University and my students' friends. It's an honor to be part of this event. I've come all the way from Chennai to pay my respects and tributes to Professor K.B. Gudsi. I was also Vice Chancellor of one of the new universities in Bangalore. In fact, yesterday we had a one long day conference on molecules, education and leadership. We had a fantastic conference yesterday. In fact, there are very important dignitaries who came from other, we had Professor T. Ramaswamy and Professor Atre sir, and I think the kind of tribute they paid yesterday, there is no doubt that Professor Gudsi has contributed a lot to the profession. And I think as somebody spoke, I don't understand much Kannada, but whatever I understood, I can make out that Karnataka University is very popular in the country, not only in the country, in the world, for one thing, that is because of his department. I think contribution to the profession is really recognized yesterday. And we had a very important discussions also yesterday, and I think I would like to again pay my tribute to Professor Gudsi for his contribution, not only to the profession, but also to the education sector and also for the leadership. As I said yesterday, some of you were there here, I was very new to this state of Karnataka, and suddenly I got the appointment as Vice Chancellor. And when we were attending the Vice Chancellor's meeting, it was Professor Gudsi who handholded me and helped me to understand the whole structure of how the Vice Chancellor's functions in the state of Karnataka. I think that is very important, and in fact it helped me a lot in the last 4 years. I went out of the Vice Chancellorship without any problem. I think that's the most successful in my view, and I think all credit should go to people like seniors like Professor Gudsi, and very thankful to you, sir. And he's also very affectionate. I'm sure many of you experienced this. Within the first meeting, in fact, we became very close, and it looks as if I knew him for the last 20-30 years. So I think that is the kind of pleasant person Professor Gudsi is. And in fact, yesterday, I was sitting in one of the lounge rooms here. I just wanted to tell how affectionate Professor Gudsi is. We were having some snacks. I think some snacks came up, and we were sitting in that lounge. Outside the lounge, we could see that there are some 10-12 students. They were waiting for tea, but it did not come, but they were leaving. And when the tea came, I could see that Professor Gudsi sent somebody and brought all the 12 students inside and made them to have tea and snacks and then go. I think that is the kind of person. I immediately remembered, I think yesterday, so I think that was really affectionate, and I'm also thankful to him for making me part of Paute Trust activities, and I came for that, and I would like to thank him for all the things that he has done. As somebody said that you are only retiring as Vice Chancellor, I must tell you that that is the best thing that can happen for a person. You come out of the Vice Chancellor position. I think, so as an ex-Vice Chancellor, I'm sure you'll enjoy much more than Vice Chancellor position. And as a researcher, I'm sure there's no retirement for all of us. And the kind of work you have done, suddenly somebody told me that he is still guiding the students. I'm sure he will continue to guide students, he will continue to guide the department, and also continue to guide the education leadership in this country. In fact, when we are, implementing the national education policy, even during the Vice Chancellor's meeting,
the kind of respect he commanded among vice chancellors and in front of honorable minister and many other people is something commendable. In fact, this is one reason why we all could be part of that whole national education policy. I know Karnataka University is the first to complete first year of NEP in the country, but I was the first person to complete 3 years of NEP in the country. So I took that as a challenge. I would like to complete much before than Karnataka University, and we succeeded in that, and all the inspiration is actually has come from Professor Goodse, and I would like to thank him again for all the things that he has done for my smooth stay in Bangalore and also smooth stay in Karnataka education sector. And I would also like to thank Professor Nagur for making my all the time visits very pleasant, very educative, and also interactive with many people. And once again, I wish you very, very happy post Vice Chancellorship. I know people will not leave you like this. You will have many more to come, but I'm sure with the same pleasant, smiling face, I'm sure you will take up all those responsibilities. Can anybody say that he's retiring from Vice Chancellorship? So he doesn't look like, I look older than him. I think I'm 12, 13 years younger to him, but I think he looks much younger than me. So that's again, the credit should go to family also for being young, you know. You will become old because when you have a lot of tensions in the family, right? So when there's no tension in the family, you don't become old. So I think the credit also should go to Madam and to the family. Thank you very much, sir, for inviting me for this event. And I again wish you all the best for the ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಡಾಕ್ಟರ್ ಎನ್.ಐ. ಭಾನುಮೂರ್ತಿ ನಿರ್ದೇಶಕರು, ಮದ್ರಾಸ್ ಸ್ಕೂಲ್ ಆಫ್ ಎಕನಾಮಿಕ್ಸ್, ಚೆನ್ನೈ ಇವರಿಗೆ ಧನ್ಯವಾದಗಳು. ಕುಲಪತಿಗಳಿಂದ ಇವರಿಗೆ ಸನ್ಮಾನ. ಇವರಿಂದ ಅತಿಥಿ ನುಡಿಗಳು. ಹೌದಾ, ಬರಲಿ, ನೋ ಪ್ರಾಬ್ಲಮ್. ಈಗ ತಾನೇ ವೇದಿಕೆಗೆ ಆಗಮಿಸಿದಂತಹ ಸನ್ಮಾನ್ಯ ಶ್ರೀ ಬಸವರಾಜ್ ಎಸ್ ಹೊರಟ್ಟಿ ಸಭಾಪತಿಗಳು, ಕರ್ನಾಟಕ ವಿಧಾನ ಪರಿಷತ್ತು ಬೆಂಗಳೂರು, ಇವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ.